ತಿಳಿತು. ರಚನಾನುಪತ್ತೇಷ್ಟ ನಾಮ ಓಂ ಎಂಬುವಂಥ ಸೂತ್ರದ ಆರಂಭದಲ್ಲಿ ನಿನ್ನೆ ಹೇಳಿದಂತೆ ಸ್ಮೃತಿ ವಿರೋಧ, ಯುಕ್ತಿ ವಿರೋಧ, ಶ್ರುತಿ ಗುಣಯುಕ್ತ ಯುಕ್ತಿ ವಿರೋಧ, ಬಹುಯುಕ್ತಿ ವಿರೋಧ, 4 ವಿಧವಾದ ವಿರೋಧಗಳನ್ನು ನಾವು 1ನೇ ಅಧ್ಯಾಯದಲ್ಲಿ ಪರಿಹಾರ ಮಾಡಿ ಅನ್ವಯಂ ಪ್ರತಿ ಚತುರ್ಥ ವಿಧಾನೈವ ವಿರುದ್ಧಂತೆ ಅನ್ವಯ. ಇದು ಪ್ರಥಮಾಧ್ಯಾಯ ಪ್ರಥಮ ಪಾದ. ಈ ವಿರೋಧಾಧ್ಯಾಯದ ಪ್ರಥಮ ಪಾದದಿಂದ ಯುಕ್ತಿ ಪಾದದಲ್ಲಿ ಪರಿಹಾರ ಮಾಡಿ ನಿರ್ಣಯಕ್ಕೆ ಅಭಿಯೋಗ. ಇಷ್ಟೆಲ್ಲ 4 ವಿಧವಾದ ವಿರೋಧಗಳನ್ನು ಪ್ರಥಮ ಪಾದದಲ್ಲಿ ಪರಿಹಾರ ಮಾಡಿದರೂ ಕೂಡ ಪರಿಹಾರ ಮಾಡಿ ಭಗವಂತನ ಗುಣಪರಿಪೂರ್ಣ ಸಾಧನ ಮಾಡಿದರೂ ಅಭಿಯೋಗತಃ ಅಂದ್ರೆ ಆಗ್ರಹ. ಈಗ ಗುಣಗ್ರಹ ಎಷ್ಟೇ ಸಾಧನ ಮಾಡಿದರೂ ಇವರು ತಲೆಯೊಳಗೆ ನಮ್ಮದೇ ಕರೆಕ್ಟ್ ಆ ಆಗ್ರಹದಿಂದ ದರ್ಶನ ಅಂತ ಬೇರೆ ಬೇರೆ ಸಮಯಗಳು ಮತಗಳು ಅಂಟಾವ. ಇದೆಲ್ಲ ನೋಡಿ ಮಂದರಿಗೆ ಆತಂಕ. ಅವರು ಇಷ್ಟೆಲ್ಲ ಕಷ್ಟಪಟ್ಟು 4 ವಿರೋಧ ಪರಿಹಾರ ಮಾಡಿ ಮನಸ್ಥಾಪನ ಆದರೂ ನಾವು ಅದನ್ನು ಒಪ್ಪಾಗಿಲ್ಲ, ನಮ್ಮ ಮತನೇ ಶ್ರೇಷ್ಠ ಅಂತಂದಾಗ ಮಂದರಿಗೆ ಭಾಳ ಬುದ್ಧಿವಂತರಿಗೆ ಗೊತ್ತಾಗ್ತದೆ ತಪ್ಪು ಸರಿ. ಮಂದರಿಗೆ ಏನೋ ಕಸರೆಲ್ಲ ಕಾಣಿಸ್ತದೆ. ಅಲ್ಲೋ 4 ವಿಧ ಪರಿಹಾರ ಮಾಡಿದಾಗ ಒಪ್ಪಿಲ್ಲ ಅಂದ್ರೆ ಮತ್ತು ನಿಮ್ದೇನೋ ದೋಷವನ್ನ ಅವರು ಅಂದ್ರೆ ನೋಡು ಕಣ್ಣ ಕಾಮಣೆ ಆಗಿದ್ರು ವಸ್ತು ಹಳದಿ ಆಗಿಲ್ಲ, ಬಿಳಿ ವಸ್ತು ಹಳದಿ ಆಗಿಲ್ಲ. ಅಲ್ಲಿ ನೋಡೋರು ಕಣ್ಣೆ ಕಾಮಣಿಸಿದಾಗ ಇಲ್ಲ ಅಲ್ಲಿ ಸ್ವಲ್ಪ ಏನೋ ದೋಷದ ಅಂತ ಏನಾಗ್ತದೆ. ಮಂದರಿಗೆ ಆಶಂಕ. ಆ ಮಂದರ ಆಶಂಕೆಯನ್ನು ಪರಿಹಾರ ಮಾಡಲಿಕ್ಕೆ ಇದು ಮುಂದಿನ ಇದು ಪಾದ ಶುರುವಾಗ ಸಮಯ. ಹಾಗಾದ್ರೆ ನಿನ್ನೆ ಹೇಳಿದ ಪ್ರಕಾರ ಅನಾದಿ ಕಾಲದಿಂದ ಪ್ರವೃತ್ತ ಸಮಯಗಳು ಅನಾದಿ ಕಾಲದಿಂದ ನೋಡ್ತಾರೆ. ಪ್ರವಾಹತಃ ನಚ ಉಚ್ಛೇದೋಸ್ತಿ ಕಶ್ಯಾಪಿ ಸಮಯಸ್ಯ. ಈ ಸಮಯಗಳಿಗೆ ಈ ಎಲ್ಲ ಉಚ್ಛೇದ ಕಶ್ಯಾಪಿ ಅಸ್ತಿ. ಈ ಮತಗಳನ್ನು ಪೂರ್ಣವಾಗಿ ನಿವಾರಿಸಲು ಯಾರಿಗೂ ಶಕ್ಯವಿಲ್ಲ. ಕಾಲವನ ಸನ್ಮಾನಿ ಸ್ವಪ್ರಭಾವಾಜನಾವಗಮ್ಯ ಪ್ರಬಂಧ ತೈವಚ ಹೇತೋ. ಸುಧಾವಾಕ್ಯ ಏನು ಕಪಿಲ ಕಣಾದಾದೀನಾಂ ಸಮೇತ್ರೀಣಾಂ ಸ್ಮರಣ. ಕಪಿಲ ಕಣಾದ ಇವರೆಲ್ಲರೂ ಮತಗಳನ್ನು ಸ್ಥಾಪನಾ ಮಾಡ್ಯಾರ. ಅನಾದಿ ಅಂತ ಹೆಂಗಂತೀವಿ. ಅದ್ವೈತ ಮತ ಈ 1000 ವರ್ಷದಿಂದ ಶಂಕರಾಚಾರ್ಯ ಸ್ಥಾಪನ, ರಾಮಾನುಜ ಮತ, ಮಧ್ವ ನ್ಯಾಯ, ವೈಶೇಷಿಕ, ಸಾಂಖ್ಯ, ಮೀಮಾಂಸ ಇದೆಲ್ಲ ಈ 2000, 1000, 3000 ಅನಾದಿ ಕಾಲ ಅಂತ ಹೆಂಗಂತೀವಿ. ಹೇಳಿದ ಏವಂ ಗುರುವೇತ್ಯ ಪೂರ್ವತರ ಇಲ್ಲ. ಎಲ್ಲ ಮತಗಳಿದ್ದೇ ಇದ್ದು ಆ ಮತಗಳನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಬೇರೆ ಹೆಸರು ಮತಗಳವನೇ ಮೊದಲು ಹೇಳಿದವು. ಅವು ಪ್ರವಾಹದ ಒಬ್ಬರ ಬಾಯಿಂದ ಒಬ್ಬರ ಕಿವಿಯಿಂದ ಅನಾದಿ ನಡುವ ಸ್ವಲ್ಪ ನಿಶ್ಚಿತಾಗಿರ್ತದೆ, ಮತ್ತು ಪುನಃ ಬರ್ತಾವ. ಆದ್ದರಿಂದ ಹೀಗಾಗಿ ಇಷ್ಟೆಲ್ಲ ಇವುಗಳನ್ನು ನಿರ್ಮೂಲವಾಗಿ ಸಮೂಲವಾಗಿ ನಾಶ ಮಾಡಲು ಯಾರಿಗೂ ಶಕ್ತಿ ಇಲ್ಲ. ಮೂಲವಾಗಿ ಪೂರ್ಣವಾಗಿ ಆಗೋ ಒಂದು ಪೀರ್ಣ ಈ ಕೃತಯುಗದ ಅವಾಗ ಯಾರೂ ಇದಾಗಿಲ್ಲ. ಅದು ಎಲ್ಲೋ ಒಂದು ಇರ್ತಾರೆ, ಹೊರಗಾದ ಪ್ರಭಾವ. ಈಗ ಬೌದ್ಧರು
ಅಶೋಕನ ಇದರಿಂದ ಭಾರಿ ಮ್ಯಾಲ ಮತ್ತು ನಮ್ಮಿಂದೊಮ್ಮೆ ಅದು ಮತ್ತು ಸ್ವಲ್ಪ ಇಂಪ್ರೂವ್ ಮಾಡ ಹಿಂಗೆ ಅದು ಏನ ಇಳ್ತಾ ಇರ್ತದ ಹೊರತು ಪೂರ್ಣವಾಗಿ ಅದು ನಾಶ ಆಗ ಒಮ್ಮೆ ಅದ್ವೈತ ಹೆಚ್ಚಿರ್ತದೆ, ದ್ವೈತ ಹೆಚ್ಚಿರ್ತದೆ, ಒಮ್ಮೆ ರಾಮಾನುಜ ಹೆಚ್ಚಿರ್ತದೆ, ಒಮ್ಮೆ ಮುಸ್ಲಿಂ ಧರ್ಮ ಹೆಚ್ಚಿರ್ತದೆ, ಕ್ರಿಶ್ಚಿಯನ್ ಧರ್ಮ ಹೆಚ್ಚಿರ್ತದೆ, ಬೌದ್ಧ ಹೆಚ್ಚಿರ್ತದೆ. ಎಲ್ಲಾದ್ರೂ ಒಂದೊಂದು ಬ್ಯಾಕ್ಟೀರಿಯಾ ಇರುವೆ, ಎಲ್ಲಾರ್ದು ಒಂದೊಂದು ಕಾರಣ ಒಂದೊಂದು ಪ್ರದೇಶದೊಳಗೆ ಎಲ್ಲ ಇಡೀ ಜಗತ್ತಿನ ತುಂಬದ ಹೆಚ್ಚು ಬೆಳೆದ ಹೋಗ್ತದೆ. ಅದಕ್ಕೆ ಅನಾದಿ ಸತ್ ಸಂಪ್ರದಾಯ ಪ್ರಾಪ್ತ ವೈಷ್ಣವ ಸಿದ್ಧಾಂತ ಅನಾದಿ ಅಂತ ಮಧ್ವಾಚಾರ್ಯ ಪ್ರತಿಷ್ಠಾಪನೆ ಮಾಡಿ ಸಂಪ್ರದಾಯ ಪ್ರತಿಷ್ಠಾಪನೆ ಅವಾಗ ಅದ್ವೈತ ಜೋರು ಎಲ್ಲ ಕಡೆ ತತ್ವಷ್ಟೇ ಕ್ಷಾನುಸಾರ ಕತಿಪಯ ವಿಧತಮಿದನಿಧಿ ಏಷ ಪಾಷಂಡವಾದ. ಈ ಪಾಷಂಡವಾದ ಒಳ್ಳೆ ರಾಜರಿಂದ ಜ್ಞಾನ ಬಂದು ದೃಷ್ಟಿ ಕತಿಪಯ ಪುನರೈ ಆವೃತ ಕೆಲವು ಪುಟ್ಟರಾಜರನ್ನು ನ್ಯಾಯ ಬೇಕು ಅದು ಬಿಟ್ಟು ಹೀಗಾಗಿ ಎಲ್ಲ ಕಡೆಗೆ ಮಾಯಾವಾದ ಬೌದ್ಧವಾದ ಬೆಳೀತು. ತದ್ಯುಕ್ತ್ಯಾ ಭಾಸಜಾಲ ಪ್ರಸರ ವಿಷತರು ರಾಧಕ್ಷ ಪ್ರಮಾಣಜ್ಞಾನಾನಾಥರಾಗ್ನಿ ಪವನ ವಿಜಯತೆ ದೇವತಾರ ತದ್ಯುಕ್ತ್ಯ ಅವರೆಲ್ಲ ಏನು ಯುಕ್ತಿ ಯುಕ್ತ್ಯಾಭಾಸ ಯುಕ್ತಿ ಅಲ್ಲೇ ಯುಕ್ತ್ಯಾಭಾಸ ಯುಕ್ತ್ಯಾಭಾಸಗಳಿಂದ ಎಲ್ಲ ಕಡೆಗೆ ಒಂದು ದುಷ್ಟ ಮತಗಳೆಂಬ ವಿಷದ ಬಳ್ಳಿ ವಿಷದ ಗಿಡಗಳು ಬೆಳೆದಿದ್ದು ಎಲ್ಲ ಕಡೆ ತದ್ಯುಕ್ತ್ಯಾಭಾಸ ಜಾಲ ಪ್ರಸರ ವಿಷತರು ವಿಷದ ಗಿಡ ಅವುಗಳ ಸಮೂಹ ತದ್ಯುಕ್ತ್ಯಾಭಾಸ ವಿಷತರು ಆ ವಿಷತರುಗಳ ನಮ್ಮಂತಹ ಕುಡ್ಲಿಕ್ಕೆ ದಕ್ಷ ಸಮರ್ಥವಾದ ಪ್ರಮಾಣಗಳೆಂಬ ಜ್ವಾಲೆಗಳಿಂದ ಕೂಡಿದ ಆ ಮಧ್ವಾಚಾರ್ಯರ ಉಕ್ತಿಗಳವ ಆ ಉಕ್ತಿಗಳನ್ನು ಹೇಳಿದ ನಿಮ್ಮ ಮೂರನೇ ಅವತಾರಕ್ಕೆ ಜಯವಾಗಲಿ. ಪ್ರತ್ಯುಕ್ತ್ಯ ಭಾಸಜಾಲ ಪ್ರಸರ ವಿಷತರು ದಾಹ ದಕ್ಷ ಪ್ರಮಾಣ ಜ್ವಾಲಾಮಾಲಾಧರಾಗ್ನಿ. ಆ ಪ್ರಮಾಣಗಳ ಸಮೂಹದ ಜ್ವಾಲೆ ಎಂಬ ಮಾಲೆಯನ್ನು ಧರಿಸಿದ ಈ ಮಧ್ವಾಚಾರ್ಯ ಎಂಬ ಶ್ರೇಷ್ಠ ವಾಯುದೇವರ ಮೂರನೇ ಅವತಾರ ವಿಜಯಶಾಲಿಯಾಗಿದೆ. ಪಂಡಿತಾಚಾರ್ಯ ಒಂದು ದುಷ್ಟ ಮತಗಳೆಂಬ ವಿಷದ ಗಿಡಗಳಿಂದ ತುಂಬಿ ಹೋದ ಕಾಡನ್ನು ಸುಡುವುದರಲ್ಲಿ ಸಮರ್ಥವಾದ ಪ್ರಮಾಣಗಳೆಂಬ ಜ್ವಾಲಾಮಾಲೆಯಿಂದ ಕೂಡಿದ ಉತ್ತಮ ಅಗ್ನಿಯಂತೆ ಇರುವ ಮಧ್ವಾಚಾರ್ಯರು ಎಂಬ ವಾಯುದೇವರ ಮೂರನೇ ಅವತಾರವು ವಿಜಯಶಾಲಿ. ತದ್ಯುಕ್ತ್ಯಾಭಾಸಜಾಲ ಪ್ರಸರ ವಿಷತರು ದಾಹ ದಕ್ಷ ಪ್ರಮಾಣ ಜ್ವಾಲಾಮಾಲಾಧರಾಗ್ನಿ ಪವನ ವಿಜಯತೆ ದೇವತಾರ ಸ್ತುತಿ ಅಂತ ಇವೆಲ್ಲ ಭ್ರಾಂತಿ ಮೂಲತ್ವಮೇತೇಷಾಂ ತರ್ಕೇ ಧೃತಮಯದೇವ ವಾಕ್ಯೇನ ಆಗಮವಾದಿನ. ತರ್ಕೇ ಧೃತರೈದೇವ ಧೃತರವಾದಂತಹ ತರ್ಕಗಳು ಆಗಮವಾದಿನ ಕಲಿಸೈತಿ. ಅಂದರೆ ವೇದಗಳ ಪ್ರಮಾಣ ಆಗಮಾದಿಗಳಂದ್ರೆ ವೇದಗಳು ಪ್ರಮಾಣ. ಆದರೆ ವೇದಗಳಲ್ಲಿ ದೇವರ ಬಗ್ಗೆನೂ ಭಾಳ ಹೇಳಿಲ್ಲ, ಪ್ರಕೃತಿ ಬಗ್ಗೆ ಹೇಳಿಲ್ಲ, ಸೂರ್ಯನ ಬಗ್ಗೆ. ಆಗಮವಾದಿನ ಇವಾಗ ಆಗಮವಾದಿನ ಆಗಮಶ್ಚ ವೇದಾದೇಹೇ ಪ್ರಾಮಾಣ್ಯ ಅಭಿವೃದ್ಧಿತ ಪುರುಷ ಸಮಯಾನ ಸಂಬಂಧ ಇವುಗಳನ್ನು ದೃಢತಮೈ ತರ್ಕೈ ವಾಕ್ಯೈ ಭ್ರಾಂತಿ ಮೂಲತ್ವಮೇತೇಷಾಂ ಅಲ್ಲಿ ಅನ್ವಯ ಹಿಂದಿನ ಶ್ಲೋಕಕ್ಕೆ ಅನ್ವಯ ಏತೇಷಾಂ ಆಗಮವಾದಿನಾಂ ಭ್ರಾಂತಿ ಮೂಲತ್ವಂ ದರ್ಶಯತಿ. ಬರೀ ನಾಸ್ತಿಕರಲ್ಲ, ವೇದಗಳನ್ನು ಒಪ್ಪಿಕೊಂಡು ಆಗಮಗಳು ಪ್ರಮಾಣ ಅಂತ ಒಪ್ಪಿಕೊಂಡಿರ್ತಕ್ಕಂಥವರ ಏನು ಕೆಟ್ಟ ಮತಗಳವಲ್ಲ ಅವುಗಳನ್ನು ತರ್ಕೈ ದೃಢವಾದಂತಹ ತರ್ಕಗಳಿಂದ ಏನು
ಇವೆಲ್ಲ ಭ್ರಾಂತಿ ಮೂಲಕವಾಗಿವೆ ಅಂತ ದರ್ಶಯತಿ ವಿಭು ವೇದವ್ಯಾಸರು ಚೆನ್ನಾಗಿ ಮುಂದೆ ತೋರಿಸ್ತಾರೆ. ಅದು ಯಾಕೆ ಅಂತಂದ್ರೆ ಈಗ ಅಲ್ಲ, ಇಷ್ಟು ಉತ್ತಮವಾದಂಥ ತತ್ವಜ್ಞಾನ ಎಲ್ಲ ಕಡೆ ಇದ್ರು ಈ ದುಷ್ಟ ಮತಗಳು ಯಾಕೆ ಬಂತು? ವೇದವ್ಯಾಸರಂಥ ಜ್ಞಾನಿಗಳೇ ಸಾಕಷ್ಟು ಎಲ್ಲ ಕಡೆ ಪ್ರಚಾರ ಮಾಡ್ಯಾರ ಒಂದು ಭಾಷಾಸ್ತ್ರ. ಆದರೂ ಈ ದುಷ್ಟ ಮತಗಳು ಯಾಕೆ? ದೌರ್ಲಭ್ಯ ಶುದ್ಧ ಬುದ್ಧಿನ ನಿನ್ನಾಗೆ ಶುದ್ಧ ಬುದ್ಧಿಗಳು ಕಡಿಮೆ, ಅಲ್ಪವೇದಿಗಳು ಬಹಳ, ಹಾಗರು ಬಹಳ, ಕಣ್ಯಾರು ಕಡಿಮೆ. ಲೋಕಕ್ಕೆ ತತ್ವಜ್ಞಾನದ ವಿಮುಖ ಕತ್ತಲೆ ಅಂದ್ರೆ ಅಜ್ಞಾನವೇ ಹೆಚ್ಚು, ಮಿಥ್ಯಾಜ್ಞಾನ ಹೆಚ್ಚಾಗಿದೆ. ಇದ್ಯಾಕೆ ಹೆಚ್ಚಾಯ್ತು ಅಂದ್ರೆ ವಿದ್ವೇಷ ಪರಮೇ ತತ್ವೇ, ಪರಮತತ್ವ ವಿಷ್ಣು ಸರ್ವೋತ್ತಮ ಎಂಬುವಂಥ ತತ್ವದಲ್ಲಿ ವಿದ್ವೇಷ, ತತ್ವವೇದಿಷು ಆ ತತ್ವಜ್ಞಾನಿಗಳಲ್ಲಿಯೂ ವಿದ್ವೇಷ. ಅನಾದಿವಾಸನ ಯೋಗ ಅಸುರಾಣ ಅಂಬಭತ್ವತಃ. ಯಾಕಂದ್ರೆ ಅನಾದಿ ಕಾಲದಿಂದ ಅವರು ಯುಗಾನುಸಾರವಾಗಿ ದುಷ್ಟ ವ್ಯಕ್ತಿಯು ಒಂದೇ ಬರ್ತದೆ, ಅಸುರರೇ ಭಾಳ ಬರ್ತದೆ. ಅನಾದಿಕಾಲದಿಂದ ಅಸುರರೇ ಬಾಳಿದ್ದಾರೆ. ಅನಾದಿಕಾಲದಿಂದ ಅಸುರರೇ ಬಾಳ ದುರಾಗ್ರಹಿ ವರ್ತಂತೆ ಸಮಯ ಸದಾ. ದುರಾಗ್ರಹದಿಂದಲೇ ಕುಡಿತಾರೆ. ಎಲ್ಲ ಮತಗಳು ಯಾವಾಗಲೂ ವರ್ತಂತೆ ಇರುತ್ತವೆ. ಯದ್ಯಪ್ಯೇವಂ ತರ್ಹಿ ಏತೇಷಾಂ ಸುದೃಢ ನಿರೂಢತಾಂ ಸಮಯಾನಾಂ ಸರ್ವತಾ ಉತ್ಸಾಹನಸ್ಯ ಅವಶ್ಯಕತ್ವ. ಏನ್ರಿ ಸರ್ವದಾ ಉತ್ಸಾಹಕ ಅಶಕ್ಯತ್ವ, ಅದಕ್ಕೆ ಸರ್ವಥಾ ಪೂರ್ಣ ನಿರ್ಮೂಲ ಮಾಡಲಿಕ್ಕೆ ಅಶಕ್ಯವಾಗಿದ್ದರಿಂದ ವ್ಯರ್ಥೇಯಂ ನಿರಾಕೃತಿ. ಈ ನಿರಾಕೃತಿ ವ್ಯರ್ಥ. ತಥಾಪಿ ಶುದ್ಧ ಬುದ್ಧೀನ ಈಶಾನುಗ್ರಹ ಯೋಗಿನ ಸಯುಕ್ತಯಸ್ತಮೋ ಅನ್ಯೋ ಆಗಮಾನುಗತ ಸದಾ. ತಥಾಪಿ ಶುದ್ಧ ಬುದ್ಧೀನ ಈಶಾ ಆದರೂ ಕೂಡ ಯಾಕೆ ನೀವೇ ಅಂತೀರಿ ಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೆ ಶಕ್ತಿನ, ಮತ್ತು ಈ ಉದ್ಯೋಗ ಯಾಕೆ ಮಾಡ್ತೀವಿ? ಪರ್ವತ ಖಂಡನ ಯಾಕೆ ಮಾಡ್ತೀವಿ? ನಿಮಗೆ ಶಕ್ತಿ ಅದು ಪೂರ್ಣ ಶಕ್ತಿ ಮತ್ತೆ ಯಾಕೆ ಮಾಡ್ತೀವಿ ಅಂತ ಆ ಶುದ್ಧ ಬುದ್ಧಿನ ನೋಡಿ. ಶುದ್ಧ ಬುದ್ಧಿನ ಅಂದ್ರೆ ಯಥಾರ್ಥ ಜ್ಞಾನ ಸ್ವಭಾವಾನ ಮೋಕ್ಷಯೋಗ್ಯಾನ ವಿಕಾರವಾಕ್ಯ ಸುಧಾ. ತಾಪಿ ಅಯಂ ಭಾವ ವಕ್ಷತೆ ಕೇಚನ ಚೇತನ ಮೋಕ್ಷಯೋಗ್ಯ ಕೇಚನ. ಎಲ್ಲ ಚೇತನರಲ್ಲಿ ಕೆಲವರು ಮುಕ್ತಿ ಯೋಗ್ಯರು, ಕೆಲವು ಅಯೋಗ್ಯ. ತತ್ರ ನ ಅಯೋಗ್ಯಾನ ಅಜ್ಞಾನಂ ಅಪನೇತು ಅಯಂ ಆರಂಭ. ಯಾರು ಮುಕ್ತಿಗೆ ಹೋಗ್ಲಿಕ್ಕೆ ಯೋಗ್ಯಲ್ಲ ಅಯೋಗ್ಯರು ಅವರ ಅಜ್ಞಾನ ನಾಶ ಮಾಡಿಕೊಂಡು ಹೊಂಟೇ ಇಲ್ಲ. ಹೊಟ್ಟೆ ಇರ್ರಿಪೇರಿಬಲ್ ಇದ್ದಾರೆ, ಇರ್ರಿಪೇರಿಬಲ್ ಅಂತ ಅವರಿಗೆ ನಾವು ರಿಪೇರ್ ಮಾಡಲಿಕ್ಕೆ ಹೊಂಟಿಲ್ಲ. ಕಿಂತು ಯೋಗ್ಯಾನಾಮೇವ ಯೋಗ್ಯರಾಗಿರ್ತಕ್ಕಂಥ ತೇಜ ವಿಶುದ್ಧ ವಿಜ್ಞಾನ ಸ್ವಭಾವ. ಅಯೋಗ್ಯರು ಯಾರವರು? ವಿಶುದ್ಧವಾದ ವಿಜ್ಞಾನ ಸ್ವಭಾವ. ತಥಾ ಚ ಪ್ರಮಾಣೈ ಇದಾನಿಮೇವ ಉತ್ಪನ್ನಮಪಿ ಇದಂ ಮನೋವೃತ್ತಿರು. ಪ್ರಮಾಣೈ ಇದಾನಿಮೇವ ಉತ್ಪನ್ನಮಪಿ ಇದಂ ಮನೋವೃತ್ತಿ ರೂಪ ಸ್ವಜ್ಞಾನ ಅಂತರಂಗಭೂತಿಯನ್ನು ಶುದ್ಧ ಸ್ವರೂಪ ಜ್ಞಾನ ಹೋಗ್ಬಿಡ್ತದೆ. ಬಹಿರಂಗಂ ಅನಾದ್ಯಪಿ ಸವಾಸನ ಅಜ್ಞಾನ ಸಮೂಲಕ. ಇದು ಹೊರಗಿನ ಉಪದೇಶದಿಂದ ನಮ್ಮ ಹೊರಗಿನ ಸ್ವರೂಪ ಜ್ಞಾನವು ಎಲ್ಲರೂ ಹುಡ್ಕೊಂಡು ಈ ಹೊರಗಿನ ಎಷ್ಟೇ ಅಜ್ಞಾನಗಳಿದ್ದರೂ ನಾಶ. ಈಗ ಅಗ್ನಿ ಹೊರಗೆ ನಿಂತಿರ್ತದೆ, ಒಳಗೆ ತೋರಿಸೋದು ಮುಲ್ಲ ಪೂರ್ಣ ಜ್ವಾಲ. ಹಂಗೆ ಸ್ವಭಾವನೂ ಚೇತನೂ ಶ್ರೇಷ್ಠ, ಮನೋಜನ್ಯ ಜ್ಞಾನವೂ ಉತ್ತಮ. ಎರಡೂ ಸೇರಿ ಅವು ಪ್ರಭಾವಿತವಾಗಿ ಹೊರಗಿನ ಅಜ್ಞಾನ ನಾಶ ಮಾಡ್ತದೆ. ಯಾರಿಗೆ? ಸಾತ್ವಿಕ. ನಚೇವಂ ಪ್ರಮಾಣ ವೈಯತ್ಥ ಸ್ವಭಾವಶ್ಯ ಬಾಹ್ಯ ಪ್ರಯತ್ನ ಶಿವಶೈವ ಕಾಂತ. ಅಲ್ಲ, ನಿಮ್ಮ ಒಳಗಿಂದ ಸ್ವಭಾವನೆ ಶುದ್ಧ ಇತ್ತಂದ್ರೆ ಇಷ್ಟರ ಉಪನ್ಯಾಸ ಯಾಕೆ ಮಾಡ್ತೀವಿ? ಇವತ್ತಿನ ನಾಳೆ ಸ್ವಭಾವ ತಗೊಂಡಾಗೆ ಆಗ್ತದೆ ಅಂತಂದ್ರೆ ಇಲ್ಲ. ಯದ್ಯಪಿ ಮೊಳಕೆಯಲ್ಲಿ ಬೆಳೆಯನ್ನು ಬೆಳೆಸುವ ಸಾಮರ್ಥ್ಯದ ಮೊಳಕೆ ಧಾನ್ಯ ಹಾಕ್ತೀವಿ, ಜೋಳ ಇತ್ಯಾದಿ. ಅದಕ್ಕೆ ಜೋಳದ ಗಿಡವನ್ನು ಸಾಮರ್ಥ್ಯದ ಅದು ಗಣನೆಯಿಂದ ಅದ
ಯಾವಾಗದ ನೀರು ಹಾಕಿ ಶ್ರೀರಾಮನು ಇಲ್ಲ ಹಂಗೆ ನಮ್ಮ ಸ್ವರೂಪ ಸಪ್ತಚಿತ್ತ ಆನಂದ ರೂಪನೇ ಅದ. ಅದು ಅದಕ್ಕೆ ಹೊರಗೆ ದೇಹ ಇಂದ್ರಿಯ ಮನಸ್ಸು ಹೊರಗಿನ ರೂಪ ದೇಶ ಅದು ಬೇಕಾಗ್ತದೆ. ಅದು ಇದ್ದಾಗ ಈ ಒಳಗಿನ ಸ್ವರೂಪ ಜ್ಞಾನ ಏನಾಗ್ತದ. ಜೊತೆ ಮೂಲಭೂತ ಬೀಜ ಒಳಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ಕೊಡೋ ಸಾಮರ್ಥ್ಯ ಬೀಜಕ್ಕದ. ಅದ ಬೀಜದು ಎಕ್ಸ್ಪೋಸ್ ಆಗಬೇಕಾದ ಪ್ರಗಟ ಆಗಬೇಕಾದ್ರೆ ಅದಕ್ಕೆ ಏನು ಬೇಕು, ನೀರು ಮಾಡಬೇಕು. ಹಂಗೆ ನಮ್ದಿಂದೆಲ್ಲ ಸ್ವರೂಪ ಭಾಳ ಚಲೋ ಅದ, ಶುದ್ಧದ, ಜ್ಞಾನ ರೂಪದ, ಆನಂದ ರೂಪದ. ಆದ್ರೆ ಅದು ಹೊರಗೆ ಪ್ರಕಟ ಆಗಬೇಕಾದ್ರೆ ಏನು ಬೇಕು, ಈ ದೇಹ ಬೇಕು, ಇಂದ್ರಿಯ ಬೇಕು, ಗುರುಗಳಿಂದ ಉಪದೇಶ ಬೇಕು, ಮನಸ್ಸು ಚೆನ್ನಾಗಿ ಅದರಿಂದ ಗ್ರಹಣ ಮಾಡಬೇಕು. ಇವೆಲ್ಲ ಸೇರಿದಾಗ ಅದು ಹೆಚ್ಚಾಗಿ ಅದು ಉತ್ತಮ ಏನು ವಿಶುದ್ಧ ಬುದ್ಧೀನ ಈಶಾನುಗ್ರಹ ಯೋಗಿನ ಸಂಯುಕ್ತಯಸ್ತಮೋಹನ್ಯೋ ಆಗಮಾನುಗತ ಸದಾ ಇದು ವಿದ್ಯಾಪತಿ ಸಮ್ಯಕ್ ಸಮಯಾನ ನಿರಾಕ ನೋಡಿ. ಟೀಕಾರ ಮತ್ತಂದ್ರೆ ಹೇಳ್ತಾರೆ, ಸ್ವಭಾವಶ್ಯ ಸರ್ವತೋಪಿ ಬಲವತ್ವ ನಚೈವಂ ಪ್ರಮಾಣ ವೈಯತ್ಯಂ ವಿನಾಯತ್ನಂ ಅಥೋ ನಾಪಿ ಕರ್ಮ ಇತಿ. ನಾವು ಪ್ರಯತ್ನ ಮಾಡಾದ್ರೆ ನಮ್ಮ ಒಳಗಿನ ಸ್ವಭಾವ ಮತ್ತು ನಮ್ಮ ಅನಾದಿ ಕರ್ಮಗಳು ಅವು ಎಂದೂ ಪ್ರಕಟ ಆಗಂಗಿಲ್ಲ. ಈಗ ನಮ್ಮದು ಪುಣ್ಯ ಇರತ್ತೆ, ನಮ್ಮ ಪಾಪಿ ಬರೋ ಪುಣ್ಯ ಇರ, ನಮ್ಮ ಸ್ವಭಾವನೂ ಭಾಳ ಚಲೋ, ಆದರೂ ನಮ್ಮ ಜ್ಞಾನ ಯಾಕೆ ಬರಂಗಿಲ್ಲ. ನಮ್ಮ ಪ್ರಯತ್ನ ಅನಾದಿ ಸ್ವಭಾವ, ಅನಾದಿ ಪುಣ್ಯ ಮತ್ತು ಪ್ರಯತ್ನ ಇವು ಮೂರು ಇದ್ದಾಗ ಫಲ ಬರ್ತದೆ. ಬೀಜ ಸ್ವಭಾವ ಮಾವಿನ ಹಣ್ಣು ಸ್ವಭಾವ, ಆದ್ರೆ ಅದಕ್ಕೆ ಒಳ್ಳೆ ಅತ್ಯುತ್ತಮ ಭೂಮಿ ನೀರು ಇದಿದ್ದಾಗ ಮಾತ್ರ ಏನಾಗ್ತದೋ. ಹಾಗೆ ನಮ್ಮ ಸ್ವಭಾವ ಭಾಳ ಚಲೋ. ಇವತ್ತಿನ ನಾಳೆ ಅದು ಸ್ವಭಾವ ಚಲೋ ಅಂತ ಹೊರಗೆ ಬರಂಗಿಲ್ಲ. ಬೀಜ ಮನೆ ಇವತ್ತಿನ ನಾಳೆ ಅದು ಬೆಳೆ ಆಗೇಬೇಕು ಹಂಗೆ ಆಗ್ತದೆ. ಅದಕ್ಕೆ ಹಂಗೆ ನಮ್ಮ ಸ್ವಭಾವ ಎಷ್ಟೇ ಸಾತ್ವಿಕ ಸ್ವಭಾವ ಇದ್ದರೂ ಕೂಡ ಅನಾದಿಯಾದಂತಹ ಕರ್ಮನೂ ಅದಾವ. ಅದ್ರ ಪ್ರಯತ್ನ ಇಲ್ಲ. ವಿನಾಯತ್ನಂ ನ ಹಠೋ ನಾಪಿ ಕರ್ಮ. ಇದು ಸರ್ವತೋಪಿ ಬಲಿಯಾಂ ವಿಶ್ವಾನುಗ್ರಹ. ಎಲ್ಲಕ್ಕಿಂತ ಹೆಚ್ಚಾಗಿ ಅನುಗ್ರಹ ದೇವರು. ಅದೇ ಪುಣ್ಯ ಮತ್ತು ಕರ್ಮ, ಪುಣ್ಯ ಮತ್ತು ಸ್ವಭಾವ ಚಲೋ ಇದ್ದಾಗ ಈಶ್ವರ ಅನುಗ್ರಹ ಆಗತ್ತೆ. ಈಶ್ವರ ಅನುಗ್ರಹ ಆಗೋದು ಪ್ರಯತ್ನ ಆಗತ್ತೆ. ಪ್ರಾರಂಭ ಕರ್ಮ ನಾವು ಪ್ರಯತ್ನ ಮಾಡಲಾರ್ದೆ ಅದೇ ಪ್ರಯತ್ನ ಈಶ್ವರ ಅನುಗ್ರಹ ಆಗ್ಬೇಕಾದ್ರೆ ನಮ್ ಪುಣ್ಯ ಬೇಕು, ಆಮೇಲೆ ಸ್ವಭಾವ ಚಲೋ ಇದೆ. ಅವೆರಡು ಈಶ್ವರ ಅನುಗ್ರಹ ಇವೆರಡು ನೋಡೇ ಮಾಡ್ತಾ. ಅದೇ ಇವೆರಡು ಇದ್ದಾಗ ಆಗತ್ತೆ. ಸರ್ವತೋಪಿ ಬಲಿಯಾನ್ ಈಶ್ವರಾನುಗ್ರಹ ಅಸ್ತಿತ್ವಸೋ ಮೋಕ್ಷ ಯೋಗ್ಯೇಶು ಅನಾದಿತಾಚಿ ಸತ್ಯಮಿದಂ ದೃಷ್ಟಿಜ್ಞಾನಂ. ನಮ್ಮ ಮನೋಜನ್ಯ ಜ್ಞಾನವು ಅಜ್ಞಾನಂ ಅತಿ ನಿರೂಢ ವಿವಿಧ ವಾಸನಾವಬದ್ಧಾನ ಅನಾದ್ಯಪಿ ಸಮೂಲ ನೋಡಿ. ಈ ವೃತ್ತಿಜ್ಞಾನ ಗುರುಪದೇಶದಿಂದ ಬಂದಿರತಕ್ಕಂಥ ಜ್ಞಾನ, ಆ ಅಜ್ಞಾನ ಅತಿ ನಿರೂಢ. ಭಾಳ ಜನ್ಮಗಳಿಂದ ನಮ್ಮ ಅಜ್ಞಾನ ನಮ್ಮ ಒಳಗೆ ಬಾಳುತ್ತಾ ಬೇರೆ ಸಹಿತವಾಗಿ ಒಳಗೆ ಬಂದು ನಮ್ಮನ್ನು ಎಷ್ಟೇ ವಾಸನಾಬದ್ಧ ಅನಾದ್ಯಪಿ ಸಮೂಲಕಾಯಂ ಕಷತ್ತೇವ. ಪೂರ್ಣವಾಗಿ ಈ ಗುರುಪದೇಶ ಏನು ಮಾಡ್ತದೆ, ನಾಶ ಮಾಡ್ತದೆ. ಅಥವಾ ನ ವ್ಯರ್ಥೇಯಂ ಸಮಯಾನ ಅಂದ್ರೆ ಈ ಮಧ್ವಾಚಾರ್ಯರು ವೇದಗಳ ವಿರುದ್ಧ ಮತಗಳ ನಿರಾಕರಣ ಮಾಡ್ತಾರೆ, ವಿರುದ್ಧ ಮತಗಳ ಖಂಡನ ಮಾಡ್ತಾರೆ, ತಮ್ಮ ಮತವನ್ನು ಹೇಳ್ತಾರೆ. ಆಗ ನೀವೇ ಹೇಳಿದ್ರಿ ಏನಂದ್ರೆ ಯೋಗ್ಯರಿಗೂ ಕೂಡ ಇನ್ನು ಯೋಗ್ಯರ ಉದ್ಧಾರಕ್ಕಾಗಿ ಹೇಳ್ತಾರೆ. ಯೋಗ್ಯರಿಗೆ ಯಾಕೆ ಹೇಳ್ತಾರೆ? ಅವರಿಗೆ ಅನಾದಿ ಕಾಲದಿಂದ ದುಷ್ಟರ ಸಹವಾಸದಿಂದ ಕೆಟ್ಟ ಕರ್ಮ ಮಾಡಿ ಆ ಕರ್ಮದಿಂದ ಅವರ ಒಳಗಿನ ಸ್ವರೂಪ ಎಕ್ಸ್ಪೋಸ್ ಆಗದೆ ಇದ್ದಂಗೆ ಮಾಡಿ ಎಕ್ಸ್ಪೋಸ್ ಆಗದೆ ಇದ್ದಂಗೆ ಬೀಜ ವ್ಯಾಪಾರದ ಅದ್ರಾಗ
ದಯಾಪರ ಅನ್ನೋದು ಒಂದೇ ಉಳಿದಿರುತ್ತೆ. ಅದನ್ನು ಎಷ್ಟೇ ಮಾಡಿದ್ರು ಮನುಷ್ಯದ ಯೋಗ್ಯತಾನೇ ಕಡಿಮೆ ಇರೋದ್ರಿಂದ ಪರಮಾತ್ಮ ದಯಾಪರ ಯಾಕೆ ಗೊತ್ತಾ? ಈ ನಮ್ಮ ಒಳಗಿನ ಸ್ವಭಾವ ಬಹಳ ಚಲೋ ಇರ್ತದೆ, ಕರ್ಮ ಚಲೋ ಇರ್ತದೆ, ಪ್ರಯತ್ನ ಮಾಡ್ತಾರೆ. ದೇವರು ಕರುಣೆಯಿಂದ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಕರುಣ ಯಾಕೆ ಅಂತ ಕೇಳಿದ್ರೆ ಅವ್ನು ಇದರಿಂದ ಏನೋ ಅವ್ನು ಫಾಯ್ದೆ ಇಲ್ಲ. ನಮ್ಮನ್ನು ಉದ್ಧಾರ ಮಾಡೋದ್ರಿಂದ, ನಮ್ಮನ್ನ ಎಕ್ಸ್ಪ್ಲೋರ್ ಮಾಡಿ ದೇವರಿಗೆ ಯಾವ ಫಾಯ್ದೆ ಇಲ್ಲ. ದೇವ್ರಿಗೆ ಏನು ಪ್ರಯೋಜನ? ಏನೋ ಪ್ರಯೋಜನ ಇಲ್ಲದೆ ಇದ್ದಾಗಲೂ ಅವ್ನು ಸಹಾಯ ಮಾಡ್ತಾನ ಅಂತ ಹೇಳೋದು ಅದು ಕರುಣ. ಕಾರುಣ್ಯ ಅಂದಿದ್ದು ನಾವು ಒಂದು ಫಾಯ್ದೆ ಇಟ್ಕೊಂಡು ನಾವು ಸಹಾಯ ಮಾಡ್ಕೊತೀವಿ ಅಂದ್ರೆ ಕರುಣ. ಪ್ರತಿಯೊಬ್ಬ ಕಾರುಣ್ಯ ಅಂದ್ರೆ ತಾಯಿ ಮಗುವಿಗೆ ನಾನು ಕೊಡ್ತಾರೆ, ಕರುಣೆ ನಾನು ಪ್ರತಿ ಅಪೇಕ್ಷೆ ಮಾಡಂಗಿಲ್ಲ. ಕರುಣಾ ಪರ್ಸೆಂಟೇಜೇ ಜಾಸ್ತಿ ಅನಿಸ್ತದೆ ಇದ್ರೊಳಗೆ. ಈಗ ಸಾಧನ ಮಾಡ್ಬೇಕು ನಷ್ಟ ಅಂದಾಗ ದೇವರ ಕರುಣಾದೇ ಪರ್ಸೆಂಟೇಜ್ ಭಾಳ. ಯಾಕಂದ್ರೆ ಇವ ಈ ಇದ್ರಾಗ ಮಾಡ್ತಾನೆ ಒಂದು ದಾಖಲೆ ಒಳಗೆ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ನಾನು ಜಯ ಕೊಡ್ತೀನಿ ಅಂತ ಗೀತಾ ಉಪದೇಶ ಆದ್ಮೇಲೆ. ಅಂದ್ರೆ ಎಷ್ಟು ಪರಮಾತ್ಮ ನಾವು ಕರುಣಾ ಮಾಡೋದು ಹೊಂಟಾಗ ನಾವು ಅಂದ್ರೆ ಅಡ್ಡು ಹೋಗಿದ್ದೀವಿ, ಅದ್ರಾಗೂ ಪರಮಾತ್ಮನ ಸರಿಸಿ ಕರುಣಾ ಮಾಡ್ತಾನೆ. ಇಂದ್ರ ಅವನಿಗೆ ಅರ್ಜುನ ಅವನು ಕೂಡ ಅಂತ ಗೀತಾ ಅದೇ ಕರುಣದ ಅದು ಅನಾವ್ಯಾಪ್ತಿಯಂ ಒಂದು ಶ್ರೀಮದಾಚಾರ್ಯರು ಪರಮದ ಖಂಡನವನ್ನು ಮಾಡೋದು ವ್ಯರ್ಥ ಆಗ್ತದಲ್ಲ ಅಂತ ಶಂಕ. ಈಗ ಇಬ್ಬರು ಇದ್ದಾರೆ ಜೀವರಾಶಿ, 3 ಮಂದಿ ಉದಾಸೀನ ಎರಡರೊಳಗೆ. ಇನ್ನು ಮುಕ್ತಿ ಯೋಗ್ಯರು, ಮುಕ್ತಿ ಅಯೋಗ್ಯರು. ಅಯೋಗ್ಯರೇ ಭಾಳ ಅಂತ ಹೇಳ್ತಾರೆ. ಈ ಮುಕ್ತಿ ಯೋಗ್ಯರೊಳಗೂ ಅನಾದಿ ದುಷ್ಟರ ಸಹವಾಸದಿಂದ ಅದೆಲ್ಲ ಹೊರಗಿನ ಸ್ವರೂಪ ಜ್ಞಾನ ಅವರ ತಾಗಿ ಒಳಗೆ ಹತ್ತಿಬಿಟ್ಟು ಹೊರಗೆಲ್ಲ ನಾಡಿ ಹತ್ತು. ಹೀಗಾಗಿ ನಮ್ಮ ಪ್ರಯತ್ನ ಏನಂದ್ರೆ, ನಮ್ಮ ಪ್ರಯತ್ನ ಯೋಗ್ಯವಾಗಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯಾರು ಯೋಗ್ಯ ಇದ್ದಾರೆ ಅವ್ರು ಸಿಕ್ಕೊಂಡಿದ್ದಾರೆ ಇದರೊಳಗೆ, ಸಂಸಾರ ಒಳಗೆ. ಅವರನ್ನ ಮೇಲೆ ಎತ್ತಲಿಕ್ಕೆ ನಮ್ಮ ಪ್ರಯತ್ನ. ನೀವು ಇದನ್ನ ಮಧ್ವಿಜಯ ಒಳಗೆ ಪ್ರಾಣ ಮಾಡಿದ್ರಿ. 8ನೇ ಸರ್ಗದೊಳಗೆ ಶ್ರೀಮದಾಚಾರ್ಯರು ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಮಹಾಬಲಿ ವೇದವ್ಯಾಸದೇವರು ಇತ್ಯಾದಿ ಭೇಟ ಆಗ್ತಾರೆ. ವೇದವ್ಯಾಸರಿಗೆ ನಾನದೇವರು ಅವಾಗ ಅಲ್ಲೇ ಇದಕ್ಕೆ ಇಚ್ಛಾ ಮಾಡ್ತಾರೆ. ಇಲ್ಲ ನೀವು ಅವತಾರ ಕಾರ್ಯ ಮುಗಿದಿಲ್ಲ, ನೀವು ಪುನಃ ಗೋಚರ ಭೂಖಂಡಕ್ಕೆ ಹೋಗಿದ್ರಿ. ಭೂಮಿಯೊಳಗೆ ಇದ್ರು ಆ ಭಾಗಕ್ಕೆ ಹೋಗಿ. ಯಾಕೆ ಅದೆಲ್ಲ ಮಂದಿರ ಉದ್ಧಾರ ಮಾಡಿ ಅವು ಮಧ್ವಾಚಾರ್ಯ ಹೇಳ್ತಾರೆ. ಕಲಿಕಾಲ ಕಾಲಿಂದ ಗುಣೇಧರಾತನೆ ಸುಜನೋ ನಮೋ ನಮಸ್ತಿ ಯೋಗ್ಯದಿ ಪರತತ್ವರ್ಣನ ಅಯೋಗ್ಯತಾವತೆ ನಮಃ ವ್ಯದಾನಮೇ ವನಿದ್ಯತೆ ಶುನೇ. ಅರ್ಥೇನೋ ಕಲಿಕಾಲ ಕಾಲಿಂದ ಗುಣೇಧರ, ಕಲಿಕಾಲದಿಂದ ಕೌಲಿತವಾಗಿರ್ತಕ್ಕಂಥ ಸುಜನೋ ನಮೂನ ಮಧುನಾಸ್ತಿ ಯೋಗ್ಯ. ಯೋಗ್ಯರಾದಂತಹ ಸುಜನರು ಇಲ್ಲವೇ ಪರತತ್ವ ವರ್ಣನ ಅಯೋಗ್ಯತ. ಇವನಿಗೆ ಅಯೋಗ್ಯರಾದಂತಹ ಇವನಿಗೆ ಪರತತ್ವ ವರ್ಣನ ಮಾಡುವುದು ಅಷ್ಟೇ. ಯಾಕ ನಾನು ಹವ್ಯದಾನ ನೀವು ನಿಂತಿದ್ದೆ. ಹವ್ಯದಾನ ಇವನಿಗೆ ಹವ್ಯದಾನವನ್ನು ಮಾಡೋದು. ಯಾಕಂದ್ರೆ ತಾಯಿಗೆ ಹವ್ಯದಾನ ಮಾಡಿದಾಗ ತಾಯಿಗೆ ಹವ್ಯದಾನವೇ ನಿಂದತೆ ಶುನೆ. ಅಯೋಗ್ಯರಿಗೆ ಹೆಂಗೆ ಮಾಡಿ ಇಲ್ಲ ಅವ್ರು ಯೋಗ್ಯಿದ್ದಾರ ಅವರೆಲ್ಲ ಅವ್ರನ್ನ ಸೇರ್ಕೊಂಡು ಅವರು ಹಂಗೆ ಅದಕ್ಕೆ ಅದನ್ನು ನೋಡಿ ಆಚಾರ್ಯನಂತ ಸಿಂಹಾಚಾರ್ಯ ಅಂತ ವೇದವ್ಯಾಸ ಇದಂ ಬ್ರುವಾಣ ವಿಪುರಬ್ರವೀತ್ ಪುನಃ ವಿಸಂತಿ ಸೌಮ್ಯ ಪುರುಷ ಗುಣೋಚಿತ ವಿಮಲಾನ್ ಮಣೀನಿವ ಗುಣೋಚಿತಾನ್ ಇಮಾಂ ದಯಯಾ ವಿಶೋಧಯ ವಿಶುದ್ಧ ಗೋಗಣ. ವಿಮಲಾನ್ ಮಣೀನಿವ ಗುಣೋಚಿತಾನಿವ, ಶುದ್ಧರಾದಂಥ ಏನು ಮಣಿಗಳು, ರತ್ನ ಮಣಿಗಳು ಅದೆಲ್ಲ ತಿಪ್ಪಿಯೊಳಗಿದ್ದಾವೆ. ಅವ್ರು ತಮ್ಮದೆಲ್ಲ ಏನು
ಕಳ್ಕೊಂಡಾವೆಲ್ಲ ನಮ್ಮ ಶಕ್ತಿ ಕಳ್ಕೊಂಡ ಅವುಗಳನ್ನ ನಾವು ಮೇಲೆ ಎತ್ತೀವಿ, ನಾವು ಅದನ್ನು ತೊಳಿಬೇಕು. ತೊಳೆತಿಕ್ಕಿ ಮತ್ತವು ಕೆಳಗೆ ನಾವೆಲ್ಲ ಸ್ಥಿತಿ ಒಳಗೆ ರಾಡಿ ಒಳಗೆ ಬಿದ್ದು ಬರ್ತಿದ್ದ ಅನೇಕ ಕಷ್ಟ ವಾಸನಗಳಿಂದ ನಮ್ಮ ಸ್ವಭಾವೇ ನಮಗೆ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತಾರ, ಅಲ್ಲಿ ಬಂತು ದಯಾ ವಿಶೋಧನೆ. ಶ್ರೀಮದಾಚಾರ್ಯರಿಗೆ ವೇದವ್ಯಾಸರು ಆಜ್ಞಾ ಮಾಡ್ತಾರೆ, ನಾನು ನೀನು ಅವ್ರು ತೊಳೆದಂದ್ರೆ ದೃಷ್ಟಾಂತ ಕೊಡ್ತಾರೆ. ಈಗ ಮನೆ ಒಳಗೆ ಕೆಲವು ಸೂಕ್ಷ್ಮ ಭಾಂಡೆ ಇರ್ತಾರೆ, ಮನೆ ಮಾಲಕರೇ ತಿಕ್ಕುದು ಬೇರೆ, ಭಾಂಡೆ ತಿಕ್ಕುದು ಬೇರೆ. ಯಾಕೋ ಅಂದ್ರೆ ಬರೀ ಸೂಕ್ಷ್ಮ ಭಾಂಡೆಗಳನ್ನು ಭಾಳ ಇದು ಗಟ್ಟಿಯಾಗಿ ತಿಕ್ಕಿರ್ತಾರೆ. ಭಾಂಡೆ ಅವರಿಗೆ ಹಾಗೆ ತಿಕ್ಕುದು. ಹಂಗೆ ದಯಾವಿಶೋಧ. ದಯಾವಿಶೋಧ ಅಂದ್ರೆ ನೀನು ಕರುಣೆಯಿಂದ ಅವರನ್ನು ತೊಳಿ. ಕರುಣಾ ಇದ್ದರೆ ಆಯ್ತು, ಕರುಣಾ ಇದ್ರೇನೆ ಗುರುಗಳು ತೊಳಿ. ಶುದ್ಧ ಗೋಣ ದಯಾ ವಿಶೋಧಯ ಶುದ್ಧ ಗೋಣ ಅಂತ. ಈ ನನ್ನ ಸಂಶಯ ಇರೋದಾದ್ರೆ ಕರುಣಾ ಪರ್ಸೆಂಟೇಜ್ ಒಂದು ಪ್ರಯತ್ನ ಪರ್ಸೆಂಟೇಜ್ ನೋಡಿದಾಗ ಕರುಣಾನೇ ಭಾಳ ಅದ ಅಂತ ನಿಮ್ಗೆ ಯೋಗ್ಯತಾ ಭಾಳ ಕಡಿಮೆ ಇರ್ತದೆ. ಇವ ಆ ಪ್ರಯತ್ನ ಮಾಡಿದ್ರು ಒಂದು ಲೆವೆಲ್ಗೆ ಹೋಗ್ತಾನೆ, ಭಾಳ ಕಡಿಮೆ ಲೆವೆಲ್ಗೆ ಹೋಗ್ತಾನೆ, ಅವ್ನು ಕರುಣಾನೇ ಭಾಳ ಇರೋದ್ರಿಂದ ಆಗ್ತದೆ. ಈ ಕಂಬ ಉದ್ಧಾರ ಆಗಬೇಕಂತ ಪರಮಾತ್ಮ ಕರುಣಾ ಮಾಡ್ತಾನೆ. ಇಲ್ಲ, ಸ್ವಭಾವ ಇಲ್ಲ. ಈ ಕಂಬ ಮಕ್ಕಳು ಪರಮಾತ್ಮ ಕರುಣಾ ಮಾಡ್ತಾನೆ. ಇಲ್ಲ, ಯಾಕೆ ಮಾಡಿ ಸ್ವಭಾವದೊಳಗೆ ಇಲ್ಲೇ ಜಡ. ಅದೇ ಹೇಳಿದ್ರು, ಸ್ವಭಾವ ಕರ್ಮ ಪ್ರಯತ್ನ ಮೂರು ಇಲ್ಲ ಅದರೊಳಗೆ. ಮೂರು ಇಲ್ಲ. ಅವು ಮೂರು ಇದ್ದಾಗ ಮಾತ್ರ ಪರಮಾತ್ಮ ಕರುಣ. ಅದು ಹೋಗ್ತೀನಿ, ಹಾಂ ಅದು ಹೋಗ್ತೀನಿ. ಈಗ ಸಾಧನ ಮಾಡ್ತಾನೆ ಒಬ್ಬ ಜೀವಿ, ಮಹಾಪ್ರಯತ್ನದಿಂದ ಮಾಡ್ತಾನೆ. ಮಹಾಪ್ರಯತ್ನ ಏನು ಮಾಡಿದ್ರು ಅವ್ನ ಲಿಮಿಟೇಷನ್ಸ್ ಭಾಳ ಅವ ಜೀವಿಗೆ. ಕರುಣಾನೇ ಹೆಚ್ಚದ ನೋಡಿ, ಈಗ ಖರ್ಚು ಕಡಿಮೆ ಒಳಗೆ ಸಂಶಯನೇ ಇಲ್ಲ. ದೇವರ ಕಾರುಣ್ಯ ದೇವರಿಂದ ಭಿನ್ನ, ದೇವರೇ ಶ್ರೇಷ್ಠ. ಆದ್ರೆ ಶ್ರೇಷ್ಠ ಅಂದಾಕ್ಷಣವೇ ಪ್ರಯತ್ನಕ್ಕೇನು ಸ್ಥಾನಮಾನ ಇಲ್ಲ ಅಂತ ತಿಳ್ಕೊಬೇಡ. ಅದ ಪ್ರಯತ್ನ ಮಾಡಿದ್ರಲ್ಲದೆ ಇರಲ್ಲ, ಶ್ರೇಷ್ಠ ಅದ ಇದ್ರು ಇವು ಮೂಲಕ ಇರಬೇಕು. ಇವು ಮೂರು ಸೇರಿ ಒಂದು 10% ಆಗ್ತವೆ. ಕರುಣಾನೇ 90% ನಾನು ಎದುರಿಸಿ ಅಲ್ಲ, ನಾ ಇದು 100 ದೇವರೇ ಅಲ್ಲ. ಯಾಕಂದ್ರೆ ಯಾಕೆ ಗೊತ್ತ, ಎಲ್ಲ ನೀವು ಯಾಕೆ ಹೇಳ್ಬೋದು, ಜೀವನ ಅಸ್ತಿತ್ವ, ಸ್ವರೂಪ, ಪ್ರಮಿತಿ, ಪ್ರವೃತ್ತಿ, ಲಕ್ಷಣ, ಸತ್ತ, ತ್ರೈವಿಧ್ಯ, ಪರ, ಅನಪೇಕ್ಷ ಸುಪ್ತಾವಸ್ಥೆಯಾಗಿರೋದ್ರಿಂದ ನಮ್ಮ ಸತ್ತ, ನಮ್ಮ ಪ್ರಮಿತಿ, ನಮ್ಮ ಜ್ಞಾನ, ನಮ್ಮ ಪ್ರವೃತ್ತಿ, ಇವುಗಳ ಅಸ್ತಿತ್ವಕ್ಕೆ ಆಧಾರ ಯಾರು? ಈ ಫ್ಯಾನ್ ತಿರುಗಲಿಕ್ಕೆ ಮೇಲಿನ ಕಬ್ಬಣ ಮಾಡೋದು ಅದು ಆಧಾರ. ಅದಿದ್ದಾಗೆ ತಿರುಗುವುದು ಮಾಡೋದೆಲ್ಲ ಮಾಡೋದು ಅದು ಜ್ಞಾನ ಆಧಾರ ಅದ ಅಂದಾಕ್ಷಣ ತನ್ನ ಕೆಲಸ ಮಾಡಬೇಕು. ದೇವರೇ ಕರ್ತ ಕಾರಯಿತ. ಅದು ಒಟ್ಟಾರೆ ಇದ್ರೊಳಗೆ ಸ್ಥಿತಿ ಏನಾಯ್ತು? ಕರ್ಣನು 90% ಕೊಡ್ತಾನೆ, ಎಲ್ಲರಿಗೂ 90% ಕೊಡು. ದೇವರು ಅವ್ರ ಯೋಗ್ಯತೆ ಅವ್ರ ಯಾವ ಕಾರಣ? ಕರ್ಣ, ದೇವ್ರ ಕರ್ಣ 90% ಅಂತ, ಎಲ್ಲರಿಗೂ 90% ಇರೋದಿಲ್ಲ. ಕರ್ಮ ಬೇರೆ ಇರ್ತದೆ. ಕರ್ಣ ಬೇರೆ. ಈಗ ಅತ್ಯುತ್ತಮವಾದಂತಹ ಕಾರ್ಪೊರೇಟ್ ಇದೆಲ್ಲ ಎಕ್ಸೈಸ್ ಚಲೋ ಅದ, ಪೆಟ್ರೋಲ್ ಅದ, ಮಷೀನ್ ಚಲೋ ಅದ, ಎಲ್ಲ ಚಲೋ ಅದ. ಆದರೂ ಕಾಲ ಹಾಕ್ಬೋದು ನಡೆಸಾಮಿ ಇಚ್ಛಾ ಹಂಗಾಗಿ ಎಲ್ಲ ಇದ್ದರೂ ನಡೆಸಾಮಿ. ನಮ್ಮಲ್ಲೇ ಸ್ವರೂಪ ಚಲೋ ಅದ, ಕರ್ಮ ಚಲೋ ಅದ, ಪ್ರಯತ್ನ ಅದ. ಅದು ಇವು ಇದ್ದಾಗ ಡ್ರೈವರ್ ಕರೆಕ್ಟ್ ಮಾಡಿ, ಡ್ರೈವರ್ ಕೂತು ಯಾವಾಗ ಸ್ಟಾರ್ಟ್ ಮಾಡ್ತಾನೆ ಗಾಡಿ, ಮೂರು ಇರಬೇಕು. ಹಂಗೆ ಪರಮಾತ್ಮ ಯಾವಾಗ ಮಾಡ್ತಾನೆ ನಮಗೆ ಮೂರು ಇದ್ದಾಗ. ಮೂರು ಅಂದ್ರೆ ಸ್ವರೂಪ,
ಅನಾದಿ ಕರ್ಮ ನಂತರ ಅದು ಹೇಳಿದ್ರು ಯತ್ನಂ ನ ಹಠೋ ನಾಪಿ ನಯತ್ ವಿನಾಯತ್ನಂ ನ ಹಠೋ ನಾಪಿ ಕರ್ಮ ಹಠ ಅಂದ್ರೆ ಸ್ವಭಾವ, ಕರ್ಮ ಅಂದರೆ ವಿನಾಯತ್ನ ಪ್ರಯತ್ನ ಮಾಡಲಾಗ್ತೇನೆ ಹಠ ಮತ್ತು ಕರ್ಮ ಆದ್ದರಿಂದ ಪರಮಾತ್ಮ ನೀವು ಹೇಳಿ ಬರೋದು ಪರಮಾತ್ಮನ ಕಾರಣವೇ ಸರ್ವೋತ್ತಮ ಅಷ್ಟೇ ಎರಡು ಮಾತೆ ಅಂತೂ ಏನಾಯ್ತು ಪರಮಾತ್ಮ ಏನು ಮಾಡಿದ ನಚಯಂ ತಥೈವ ಅವಿಜ್ಞಾನ ತತ್ವಜ್ಞಾನ ಇತಿ ವಾಚ್ಯಂ ಈಶ್ವರಾನುಗ್ರಹಶ್ಚ ಪರಮ ಪ್ರಯತ್ನಾನುಸಾರೇನೈವ ಪುರುಷ ಪ್ರಯತ್ನಾನುಸಾರೇನೈವ ಪರಜನ ಸ್ವಭಾವ ಬಂತು. ಈಶ್ವರ ಅನುಗ್ರಹ ಪುರುಷ ಪ್ರಯತ್ನ ಅನುಸಾರೇನೈವ ಪುರುಷನ ಪ್ರಯತ್ನಕ್ಕೆ ಅನುಸಾರಿಯಾಗೇನೆ ಅದು ಫಲ ಕೊಡ್ತದೆ. ಈಶ್ವರ ಅನುಗ್ರಹ ಪುರುಷ ಪ್ರಯತ್ನ ಅನುಸಾರದಿಂದಲೇ ಫಲವನ್ನು ಸಾಚವು ಫಲಪ್ರದೋ ವಾಸುದೇವ ಅಖಿಲಸ್ಯ ಫಲಪ್ರದೋ ಅಖಿಲಸ್ಯ ಎಲ್ಲರಿಗೂ ಫಲಪ್ರದನು ವಾಸುದೇವನೇ ಅಖಿಲಸ್ಯ ಯೋಗ್ಯತಾ ಕರ್ಮ ಪ್ರಯತ್ನ ಸಾಕರ್ಮಶ್ಚನ ಪದ ಏಕೈಕಸ್ಯ ಇತ್ಯರ್ಥ. ಇದು ವಿದ್ಯಾಪತಿ ಸಮ್ಯಕ್ ಸಮಯಾನಾಂ ನಿರಾಕೃತಿಂ ಚಕಾರ ಪೀಠಿಕೆ ನಿಜಭಕ್ತಾನ. ಹಾಗಾದರೆ ಇಷ್ಟೆಲ್ಲ ಬರಲಿಕ್ಕೆ ಸರಿ ಸುಮ್ಮನೆ ಚಲೋ ಜ್ಞಾನ ಹೇಳಬೇಕಾಗಿತ್ತು. ಒಳ್ಳೆ ಯುಕ್ತಿಗಳಿಂದ ದೃಢವಾದ ಯುಕ್ತಿಗಳು ದೃಢವಾದ ತರ್ಕಗಳು ಇದೆಲ್ಲ ಯಾಕೆ? ಇದು ಸರ್ವೋತ್ತಮ ದೊಡ್ಡವ ಕರುಣಾಶಾಲಿ ಅಂದ್ಬಿಟ್ಟು ಅಪಕ್ಷ ಸಾಧ್ಯ ಹೇತು ಅನುಮಾನ ಏನು ಅದು ಉಪಾಧಿ ದೋಷಗಳು ದೋಷ ಇಲ್ಲ ಅಂತ ಅನ್ನೋದು ದೋಷದಂತ ಆಗಿಲ್ಲ ಅಂತ ಉಪಾಧಿ ಅಂದರೆ ಏನು ಪ್ರಮಾಣ ಅಂದರೆ ಏನು ಪ್ರಮೇಯ ಅಂದರೆ ಏನು ಅದಕ್ಕೆಲ್ಲ ಲಕ್ಷಣಗಳು ಇವೆಲ್ಲ ಈ ತಲೆ ಬಿಸಿ ಮಾಡ್ತಕ್ಕಂಥ ವ್ಯಾಪಾರ ಯಾಕೆ? ಯದ್ಯಂ ಸಾಧೂನಾಂ ಸಮಯ ಆಯುಷ್ಯಂ ಅಜ್ಞಾಪನೇತು ಭಗವಾನ್ ಸಮಯಾನ ನಿರಾಕೃತಕಾರ ತದೇಯಂ ಬ್ರಹ್ಮಾದಿ ನಾದ ಬ್ರಹ್ಮಾದಿ ನಾದ ಯೇಷು ಕುಸಮಯೈ ಅಜ್ಞಾನಸ್ಯ ಅನಾಹಿತ ಪ್ರಯೋಜನಾಭಾವ ಏವಂ ವಿಧ ಬ್ರಹ್ಮರುದ್ರಾದಿಗಳಿಗೆ ಅವರು ನಮಗಿಂತ ಹೆಚ್ಚು ಜ್ಞಾನಗಳಿರ್ತಾರೆ, ಅವ್ರಿಗೇನು ಅಜ್ಞಾನ ಪ್ರಸಕ್ತಿ ನಿಜಭಕ್ತಾನ ಬುದ್ಧಿಶಾಲ. ಕೆಟ್ಟ ಸಮಯ ಹೂ ಸಮಯ ಇನ್ನೊಂದು ಪ್ರಶ್ನೆ ಮಾಡ್ಕೋತಾರೆ ಏನಂದ್ರೆ ಯಾರಿಗೆ ಅಜ್ಞಾನದ ಆವರಣದ ದುಷ್ಟರ ಇಲ್ಲೋವ ವಾಸನ ಅದ ಅಂಥ ಜೀವರಾಶಿಗಳಿಗೆ ಈ ಬ್ರಹ್ಮಸೂತ್ರ ಈ ಅನುವ್ಯಾಖ್ಯಾನ ಯಾರಿಗೆ ಅಜ್ಞಾನ ಸಂಪರ್ಕೇ ಇಲ್ಲ ಅವ್ರಿಗೆ ವಾಯುದೇವನ ಸೂತ್ರ ಓದಬೇಕು ಅಲ್ಲ ಬ್ರಹ್ಮಾದಿಗಳು ಬ್ರಹ್ಮಸೂತ್ರ ಪ್ರಾಣ ಓದಬೇಕು ಅಂತ ಎಲ್ಲ ಇವ್ರು ಎದಕ್ಕೆಲ್ಲ ಇರೋದು ಅಜ್ಞಾನ ನಿವೃತ್ತಿ ಯೋಗ್ಯತಾ ನೋಡ್ರಿ ತತ್ವಜ್ಞಾನೇನ ವಾಚ್ಯ ತತ್ವಜ್ಞಾನದಿಂದ ನಮ್ಮೆಲ್ಲ ಅಜ್ಞಾನ ಕಳೆದು ಹೋಗುತ್ತೆ ಸ್ವರೂಪ ಪ್ರಕಟ. ಯಾರಿಗೆ ಅಜ್ಞಾನ ಆವರಣ ಇಲ್ಲ ಅವನಿಗೆ ಭಾಗವತ ಪುರಾಣ ಇದು ಬ್ರಹ್ಮಸೂತ್ರ ಓದಬೇಕು ಓದ್ಬೇಕು. ಜ್ಞಾನ ವಿಶದೀಕರಣ ಸಂಬಂಧ ಬರಬೇಕು ಜ್ಞಾನ ಹೆಚ್ಚು ಅಂದರೆ ಶುದ್ಧೀಕರಣ ಅಲ್ಲ, ಅವರಿಗೆ ಜ್ಞಾನದ ಆವರಣ ಇಲ್ಲ, ಸ್ವರೂಪ ಜ್ಞಾನ ಪ್ರಕಟ ಆಗಿಬಿಟ್ಟ. ಸ್ವರೂಪ ಜ್ಞಾನ ಪ್ರಕಟ ಮಾಡಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ತಾನೆ. ಮತ್ತು ಅವ್ರಿಗೆ ಅದೇ ಇವರು ವಿಕಾಸರಾವ್ ಬರೀತಾರೆ ಯದ್ಯಂ ಸಾಧೂನಾಂ ಕುಸಮಯ ಆಹಿತಂ ಅಜ್ಞಾನ ಅಪರಿತು ಭಗವಾನ್ ಸಮಯಾನ ನರ್ತಕ. ಸಾಧುಗಳಿಗೆ ಕುಸಮಯ ಕೆಟ್ಟ ಸಮಯ ಕೆಟ್ಟವಾಗಿರ್ತಕ್ಕಂಥ ಮತಗಳಿಂದ ಅಜ್ಞಾನ ಆಗಿರ್ತದೆ. ಆ ಜ್ಞಾನವನ್ನು ಹೋಲಿಸಲಿಕ್ಕೆ ಭಗವಾನ್ ಸಮಯಾನ ಈ ವೇದವ್ಯಾಸರು ಕೆಟ್ಟ ಮತಗಳ ನಿರಾಕರಣೆ ಮಾಡಿದರು. ತದೇಯಂ ಬ್ರಹ್ಮಾದಿಭಿ ಅನಾದರ್ತವ್ಯಾಸ. ಬ್ರಹ್ಮರುದ್ರಾದಿಗಳು ವೇದವ್ಯಾಸರು ಮಾಡಿದ ಈ ಸೂತ್ರವನ್ನು
ಅವ್ರು ಆದರೂ ಸಲ ಡಾಕ್ಟರ್ ಯಾರಿಗೆ ಕಣ್ಣಿನ ತ್ರಾಸ ಅದ ಮೂಗಿನ ತ್ರಾಸ ಅದ ಅವರೆಲ್ಲ ಡಾಕ್ಟರ್ ಹೋಗಿ ಬಂದು ಮಾಡಿ ಯಾರು ಕಣ್ಣ ಮೂಗ ನೆಟ್ಟಿಗೆ ಅವ್ರು ಡಾಕ್ಟರ್ ಯಾಕೆ ಹೋಗ್ಬೇಕು ಹಂಗಿದ್ದಂಗೆ ಬ್ರಹ್ಮಾದಿಗಳು ಈ ಸೂತ್ರ ಆಧಾರ ಮಾಡಬೇಕು ಮಾಡಬಾರ್ದು ತೇಷು ಕುಸಮಯ ಅಜ್ಞಾನಸ್ಯ ಅನಾಹಿತತ್ವೇನ ಅವ್ರಿಗೆ ಕೆಟ್ಟ ಮತಗಳಿಂದ ಅಜ್ಞಾನ ಅವರಾಗೇ ಇಲ್ಲ ಅವರಿಗೆ ಪ್ರಯೋಜನಾಭಾವ ಯಾವ ಪ್ರಯೋಜನವೂ ಇಲ್ಲ ತಥಾ ಚ ಏವಂ ವಿಧಾನಿ ಸೂತ್ರಾಣಿ ಕೃತ್ವಾ ಆಗಮ ವಿರೋಧ ಇಂಥ ವಿಧವಾದಂತಹ ಸೂತ್ರಗಳನ್ನು ಮಾಡಿ ಆಗಮ ವಿರೋಧ ಇತ್ಯತಃ ನಿಜಭಕ್ತಾನ ಬುದ್ಧಿಶಾಲತ್ವ ಸಿದ್ಧಯೇ ಕುಸಮಯೈ ಅನಾಹಿತ ಅಜ್ಞಾನ ಬ್ರಹ್ಮ ಕೆಟ್ಟ ಮತಗಳಿಂದ ಬ್ರಹ್ಮರುದ್ರಾದಿಗಳ ಮನಸ್ಸು ಕೆಟ್ಟಿಲ್ಲ ಏನೋ ಕೆಟ್ಟ ಮತಗಳಿಂದ ಮನಸ್ಸು ಕೆಟ್ಟಿಲ್ಲ ಬುದ್ಧಿ ಪ್ರತಿ ಯುಕ್ತೀನಾಂ ಶಾಣತ್ವ ಸಿದ್ಧ ಯುಕ್ತಿಶಾಣೇನ ಜ್ಞಾನಾದೇಹ ಅತಿಶಯಿತ ನೈಷತ್ಯ ಸಿದ್ಧತ್ವ ನೋಡಿ ಕೆಟ್ಟ ಮತಗಳ ಇಂದ ಅಜ್ಞಾನಕ್ಕೆ ಇಲ್ಲ ಜ್ಞಾನವಾಗಿ ಅಜ್ಞಾನ ಇದ್ರೂ ಹೋಗ್ಬೇಕು ಆದರೆ ಒಂದು ಜ್ಞಾನ ವೈಶದ್ಯ ಪ್ರಯೋಜನಸ್ಯ ವಿದ್ಯಮಾನತ್ವ ಜ್ಞಾನ ವೈಶದ್ಯ ಅಂದ್ರೇನು ಅವರಿಗೆ ಜ್ಞಾನದ ವಿಷದ ಜ್ಞಾನ ವಿಷದ ಜ್ಞಾನ ಅತ್ಯಂತ ವಿಶಾಲ ಅವರಿಗೆ ಅಜ್ಞಾನ ಬೇಡ ಇದ್ದ ಜ್ಞಾನ ಏನಾಗ್ತದೆ ವಿಷಯ ಅದಕ್ಕೆ ಇದು ಬೇಕು ನಮಗೇನಾಗ್ತದ ಗುರುವಾದಿಗಳ ಏನೇನೇ ಯುಕ್ತಿ ತಗೊಂಡು ಬರ್ತಾರ ಅಂಥ ಯುಕ್ತಿ ನಮ್ಮಲ್ಲಿ ಇದ್ದು ಅದನ್ನ ನಾವು ತಗೊಳ್ಬೇಕು ನಮಗೂ ಬೇಕು ಈಗ ಗುರುವಾದಿಗಳು ಬೇರೆ ಬೇರೆ ಯುಕ್ತಿ ಹೇಳ್ತಾರೆ ಆ ಯುಕ್ತಿಗಳ ಪ್ರತಿ ಯುಕ್ತಿ ಬೇಕಲ್ಲ ಆ ಯುಕ್ತಿ ನಮಗೂ ಬೇಕು ಬ್ರಹ್ಮರುದ್ರಾದಿಗಳಿಗೆ ಜ್ಞಾನ ವಿಷಯ ಈಗ ಶ್ರೀಮದಾಚಾರ್ಯ ಬದರಿಕಾಸು ವೇದವ್ಯಾಸರು ಬೇಡ ವೇದವ್ಯಾಸ ಏಕಾಂತವಾಗಿ ನಾವಿಂದ ಪಾಠ ಇದನ್ನೇ ಕೇಳಿದ್ರು ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಯ ಪಂಚರತ್ನ ಭಾವ ಸಂಯುಕ್ತ ಅಶೃಣೋದ್ ಅನಂತರದ ಅನಂತ ತೋಚಿದ ಪರಮಾರ್ಥಮಪ್ಯ ಗಣಿತಾಗಮಾಮನೆ ವಿರುಪುಂಗವಶ್ಯ ಪರಿಜಾನತ ಸ್ವಯಂ ಅಂತ ಹೇಳ ಪುರ ಏವ ಪೂರಯತ್ಮನ ಮೊದಲೇ ಜ್ಞಾನ ತುಂಬಿತ್ತು ತಿಂಗಳಾಚಾರ ಪುನಃ ತುಂಬಿಟ್ಟಲ್ಲ ಓವರ್ಫ್ಲೋ ಆಗಿರಲ್ಲ ಮತ್ತೇನು ಹೇಳಿದ್ರೆ ಇತಿಹಾಸ ಮಹಾಭಾರತ ಇತಿಹಾಸ ಪಂಚರಾತ್ರ ಸೂತ್ರ ಯುಗಾದಿ ವೇದ ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಯ ಪಂಚರಾತ್ರ ನಿಜಭಾವ ಸಂಯುತ ನಿಜವಾದ ಭಾವನೆ ಕೂಡಿದ ಅಶ್ರುಣು ಈ ಗ್ರಂಥವನ್ನು ಅಶ್ರುಣು ಕೇಳಿದ್ರು ಯಾಕೆ ಕೇಳಿದ್ರು ಅನಂತ ಹತ್ತು ಅನಂತ ಬುದ್ಧಿಯುಳ್ಳ ಅನಂತತಃ ಅನಂತ ಬುದ್ಧಿಯುಳ್ಳ ವೇದವ್ಯಾಸದಿಂದ ಕೇಳಿದರು ಅದೇನಾಯ್ತು ರಿಪುಂಗವರವರು ಇವುಗಳು ಅದು ಎಲ್ಲ ಗೊತ್ತಿತ್ತು ಆದರೂ ವಿಷದವಾಯಿತು ಅವರ ಜ್ಞಾನ ಏನಾಯ್ತು ಇನ್ನಿಷ್ಟು ವಿಷದವಾಯಿತು ಹಂಗೆ ನೀವು ಕೂಡ ಇನ್ನೂ ಚಂದ ಹಾಂ ಇನ್ನೂ ಕ್ಲಿಯರ್ ಇನ್ನೂ ಹಂಗೆ ಅದು ಕೇಳಿದ್ರು ಯುಕ್ತಿ ಶಾಣೇನ ಯುಕ್ತಿ ಎಂಬ ಸಾಣಿದ ಸಾಣಿ ಅದರಿಂದ ಶುದ್ಧ ಆದ್ದರಿಂದ ಇಲ್ಲಿ ಜ್ಞಾನಾದಿ ಅತಿಶಯಿತ ನೈಷತ್ಸಿದ್ಧರ್ಥಂ ಪೂರ್ವೇಣೇವ ಸಂಬಂಧಃ ಕುಸಮಯ ಅಜ್ಞಾನ ನಿರಸನ ಪ್ರಯೋಜನಾಭಾವೇ ಅಪಿ ಅಜ್ಞಾನ ನಿರಸನವನ್ನು ಮಾಡುವುದಿಲ್ಲದೆ ಇದ್ದರೂ ಜ್ಞಾನ ವೈಷದ್ಯ ಪ್ರಯೋಜನಸ್ಯ ವಿದ್ಯಮಾನತ್ವ ನೋಡ್ರಿ ಅವರ ಜ್ಞಾನಕ್ಕೆ ವೈಷದ್ಯ ತಂದು ಕೊಡುವ ಪ್ರಯೋಜನ ಅವರು ಇದನ್ನು ಆಧಾರ ಮಾಡ್ಯಾರ ಇನ್ನು ಬ್ರಹ್ಮಾದಿಗಳಿಗೂ ಇದೇನಾದ ಉಪಯೋಗ ಆಗಲ್ವಾ ಹೆಚ್ಚು ಇಂದಿಷ್ಟು ವೈಡ್
ಈ ಉದಾಹರಣೆ ಈಗ ನೀವು ವಾಟರ್ ನೀರಿನ ಬಗ್ಗೆ ನೀವು 8th ಸ್ಟ್ಯಾಂಡರ್ಡ್ 10th ಗೊತ್ತು ಅದೇ ನೀರು PUC ಒಳಗೆ BSc ತಿಳ್ಕೊಂಡು ಥೀಸಿಸ್ಸೇ ಮಾಡ್ತಿರಲ್ಲ ಇನ್ನೂ ಮಾಡ್ಬೋದು ಹೊಟ್ಟು ಅದೇ ಒಂದು ವಾಟರ್ ನೀರು ಆಕಾಶ ಅಗ್ನಿ ನಾವು ಎಷ್ಟೋ ಮಂದಿ ಥೀಸ್ ಮಾಡ್ತಾರೆ ನೀರಲ್ಲಿ ಅದೇ ನಮಗೂ ಗೊತ್ತು ಹಂಗೆ ನಮ್ಮ ಸೂತ್ರ ಅದರೊಳಗಿರ್ತಕ್ಕಂಥ ವಿಚಾರ ನಾವು ತಿಳ್ಕೊಂಡು ವಾಯು ವಿಸ್ತಾರ ಈ ಪ್ರಕಾರವಾಗಿ ತದೇವಂ ಸಮರ್ಥಿತ ಬಾಲಾರಂಭ ಮತ್ತು ಇದೇ ಪೀಠಿಕಾ ಅಂದರೆ ಈ ಸಮಯ ಪಾದವನ್ನು ಯಾಕೆ ಆರಂಭ ಮಾಡಬೇಕು ಅನ್ನೋದಕ್ಕೆ ಇಷ್ಟಲ್ಲ ಬುಧಮೂರಿಗೆ ಅಂತ ಬುಧಮೂರಿಗೆ ಸಮಯ ಪಾದ ಬೇಕೆ ಇದೆಲ್ಲ ಯುಕ್ತಿಯಿಂದ ಆಗಿ ಹೋಗಿದ್ದಾಗಲ್ಲ ಮತ್ತೆ ಸ್ಟುಡಿಕೇಟ್ ಅಂತ ಕೋರ್ಟ್ ಇದ್ದದ್ದನ್ನೇ ಮತ್ತೆ ಪುನಃ ಅದನ್ನೇ ನಿರ್ಣಯ ಮಾಡಕ್ಕೆ ಹೋಗ ಇಲ್ಲ ಈ ಸಮಯದ ಎಲ್ಲ ಮತಗಳ ನಿರಾಕರಣೆಯನ್ನು ಮಾಡೋಣದರಿಂದ ನಮ್ಮ ನಿಮ್ಮ ತಲೆಯಲ್ಲಿ ಇರುವ ಭಿನ್ನ ಭಿನ್ನ ಮತೀಯರ ಇಂಪ್ರೆಷನ್ಗಳು ಅವರು ಹೇಳಿದ ಉಪದೇಶಗಳಿಂದ ನಮ್ಮ ಅಜ್ಞಾನ ಆಗಿತ್ತು ಹೊರಗೆ ಶುದ್ಧ ಜ್ಞಾನ. ಅದಕ್ಕಾಗಿ ಈ ಸಮಯ ಪಾದವನ್ನು ಕೇಳಬೇಕು, ನಾವು ಹೇಳಬೇಕು. ಮುಂದೇನೋ ಮುಂದೆ ಹೇಳಿ ಮುಂದೇನಿಲ್ಲ ಸರ್ ಹೇಳಿ ಮತ್ತೆ ಹೇಳಿದ ರಚನಾನುಪತ್ತೇಷ್ಟನಾನುಮಾನಂ ಅನುಮಾನಂ ಸಾಂಖ್ಯ ಅನುಮಾನದಿಂದ ಪರಿಕಲ್ಪಿತವಾದ ಪ್ರಧಾನವು ನಾ ಎಲ್ಲ ಕಡೆ ಪ್ರಧಾನ ಪ್ರಕೃತಿಗೆ ಪ್ರಧಾನ ಅಂತಿದೆ ಈ ಶಾಸ್ತ್ರೀಯ ಭಾಷೆ. ಪ್ರಧಾನವು ಜಗತ್ತಿಗೆ ಕಾರಣವಲ್ಲ, ಸ್ವತಂತ್ರ ಕಾರಣವಲ್ಲ. ಯಾಕ ರಚನಾನುಪಪತ್ತೇ ಅಂದ್ರೆ ರಚನಾ ಅಂದ್ರೆ ಕಾರ್ಯವನ್ನು ಮಾಡುವ, ಸ್ವತಂತ್ರವಾಗಿ ರಚನೆ ಮಾಡುವ ಸಾಮರ್ಥ್ಯ ಅದಕ್ಕೆ ಇಲ್ಲ. ಅನುಮಾನ ಅಂದ್ರೇನು? ಸಾಂಖ್ಯ ಅನುಮಾನ ಪರಿಕಲ್ಪಿತವಾದ ಪ್ರಕೃತಿಯಿಂದ ಜನ್ಯ ಆಗೈತ ಅನ್ನುವ ಅನುಮಾನದ ಪ್ರಧಾನಂ ಅಪರಾಧೀನ ಕಾರಣಂ ಪರಿಣಾಮಿತ್ವ ಪ್ರಯೋಗತ ಅಂತ ಅನುಮಾನ. ಪ್ರಧಾನ ಪ್ರಕೃತಿಯು ಪ್ರಧಾನಂ ಅಪರಾಧೀನ ಕಾರಣ, ಸ್ವತಂತ್ರವಾದಂತಹ ಕಾರಣ. ಪರಿಣಾಮಿತ್ವ ಪರಿಣಾಮ ಆಗೋದು, ಪರಿಣಾಮ ಆಗುವುದಿಲ್ಲ. ಮಣ್ಣು ಸ್ವತಂತ್ರವಾದ ಕಾರಣ. ಯಾಕೆ ಮುಂದೆ ಅದು ಘಟಾತ್ಮನ ಪರಿಣಾಮ, ಯಾವ್ಯಾವ ಪರಿಣಾಮ ಹತ್ತದೋ ಅದೆಲ್ಲವೂ ಸ್ವತಂತ್ರ ಕಾರಣ. ಈಗ ಒಂದು ಸಾಂಖ್ಯರು ಅನುಮಾನ ಮಾಡಿ ಪ್ರಧಾನವು ಜಗತ್ತಿಗೆ ಕಾರಣವಾಗಿದೆ. ಯಾಕೆ ಮುಂದೆ ಅದರಿಂದ ಅನೇಕ ವಸ್ತುಗಳು ಕಾರ್ಯ ಆಗುವುದರಿಂದ ಯಾವ್ಯಾವ ಮುಂದಿನ ವಸ್ತುಗಳಲ್ಲಿ ವಸ್ತು ಹುಟ್ಟಿಸ್ತದೋ ಅದೆಲ್ಲವೂ ಸ್ವತಂತ್ರವಾದಂತಹ ಬೇರೆ ಕಾರಣ. ಈ ಸಾಂಖ್ಯದ ಅನುಮಾನದಿಂದ ಪರಿಕಲ್ಪಿತವಾದಂತಹ ಏನ್ರೆ ಇಂದೋಲ ಪ್ರಕೃತಿ ಅಂತ ಅದೇನಾಗಿರೋದು ಸೃಷ್ಟಿಗೆ ಅದು ನ ಅನುಮಾನಂ ನ ಅನುಮಾನ ಗೊತ್ತಾಗ್ತದೆ ಯಾವುದು? ಪ್ರಧಾನಂ ಸ್ವತಂತ್ರ ಕಾರಣ, ಪ್ರಧಾನಂ ಸ್ವತಂತ್ರ ಕಾರಣಂ ಪರಿಣಾಮಿತ್ವ. ಅನುಮಾನ, ಈ ಅನುಮಾನ ಸಿದ್ಧ ಏನಾಯ್ತು? ಪ್ರಧಾನ ಪ್ರಕೃತಿನೇ ಕಾರಣ ಅಂತ. ಅದನ್ನ ಈ ಸಾಂಖ್ಯದ ಅನುಮಾನದಿಂದ ಸಿದ್ಧವಾದ ಈ ಸ್ಥಿತಿಯು ಜಗತ್ತಿಗೆ ಕಾರಣ ನ ಸಿದ್ಧ. ಯಾಕೆ? ರಚನಾ ಅನುಪಪತ್ತಿ, ಅದಕ್ಕೆ ಸ್ವತಂತ್ರವಾಗಿ ರಚಿಸುವ ಸಾಮರ್ಥ್ಯ ಅದಕ್ಕೆ ಇಲ್ಲ. ತದೇವಂ ಸಮರ್ಥಿತ ಪಾದಾರಂಭ ತತ್ರ ಆದ್ಯಾಧಿಕರಣೆ ನಿರಾಕ್ರಿಯತೆ ನ ಚ ತತ್ ಸ್ವಬೋಧಂ ಭವತಿ ತತಃ ಪರಮತಸ್ಥಿತಿಂ ತಾವತ್ ದರ್ಶಯತಿ. ವಿಚಾರವಾಗಿ ಹೇಳ್ತಾರೆ. ಈಗ ಸಾಂಖ್ಯದೊಳಗೆ ನಿರೀಶ್ವರ ಸಾಂಖ್ಯರು, ಶ್ರೇಷ್ಠರ ಸಾಂಖ್ಯ.
ಸಾಂಖ್ಯರಂದ್ರೆ ಮತ್ತೆ ಯಾರು ತಿಳ್ಕೊಬೇಡ. ಇವತ್ತಿನ ವಿಜ್ಞಾನಿ ವಿಜ್ಞಾನಿಗಳು ಪೂರ್ಣನೂ ಒಪ್ಪಾಗಿಲ್ಲ, ಬರೀ ಪ್ರಕೃತಿ ಅಷ್ಟೇ ಒಪ್ತಾರೆ. ಇವರು ಒಂದು ಹೆಚ್ಚು ಹೋಗಿ ಸಾಂಖ್ಯರು ಅವರೊಳಗೆ ದೇವರಿಲ್ಲ. ಪುರುಷ ಪ್ರಧಾನ ಪುರುಷ. ಪ್ರಧಾನ ಅಂದ್ರೆ ಏನು? ಪುರುಷ ಅಂದ್ರೆ ಜೀವ, ಜೀವರಾಶಿ. ದೇವರಿಲ್ಲ. ನಿರೀಶ್ವರ ಸಾಂಖ್ಯ. ಈಶ್ವರ ಸಾಂಖ್ಯ ಅಂದ್ರೆ ಏನು? ಪ್ರಧಾನ ಪುರುಷ ಈಶ್ವರ. ಇವರ ಒಳಗೆ ನಿರೀಶ್ವರ ಸಾಂಖ್ಯರು ಅಂತ ಏನಿದ್ದಾದ ಅವರ ಮತ ನಿರಾಕರಣೆ ಮಾಡಲಿಕ್ಕಂತಾದ ನಚ ಸ್ವರೂಪ ಈಗ ಅಂತ ಅವ್ರು ಏನು ಹೇಳ್ತಾ ನಿಮ್ಗೆ ಅದೇ ಗೊತ್ತಲ್ಲ. ಖಂಡನೆ ಹೇಗೆ ಮಾಡ್ತಾರೆ? ಯಾವ ಖಂಡನೆ ಮಾಡ್ಲಿಕ್ಕೆ ಮಾಡ್ತೀವಿ ಗೊತ್ತಿರ್ಬೇಕೇನು? ನಚ ಸ್ವರೂಪ ಅಜ್ಞಾನೇ. ಸ್ವರೂಪ ಅಜ್ಞಾನ ಏನು? ಸ್ವರೂಪದ ಜ್ಞಾನ ಯಾವ ಸ್ವರೂಪ? ನಮ್ಮ ಜೀವ ಸಾಂಖ್ಯ ಮತದ ಸ್ವರೂಪ. ಸಾಂಖ್ಯ ಮತದ ಸ್ವರೂಪ. ಸಾಂಖ್ಯ ಮತೀಯ ಅಂತ ಮತದ ಸ್ವರೂಪ. ಸಾಂಖ್ಯ ಮತ. ಸಾಂಖ್ಯ ಮತ ಏನು ಅಂತ ಗೊತ್ತಾಗತ್ತೆ. ದೋಷಣಂ ಸ್ವಬೋಧಂ ನಮ್ಮ ಅವ್ರು ಖಂಡನ ಮಾಡೋದು ನಿಮಗೆ ತಿಳಿಯಾಗಿ ಅತಃ ತನ್ನ ಮತಸ್ಥಿತಿ ತಾದ ದರ್ಶಯತಿ. ಆ ಸಾಂಖ್ಯರ ಮತ ಏನದ ಅದನ್ನ ಹೇಳ ಅನುವಾದ ಮಾಡಿ. ಇವ್ರು ಏನು ಹೇಳ್ತಾರೆ? ನೀವು ಖಂಡನೆ ಏನು ಮಾಡೋದಿದ್ದೀರಿ, ಒಂದು ಏನು ಮಾಡಬೇಕು? ರೋಗ ಯಾವ್ದದ ಅಂತ ಪತ್ತ ಹಚ್ಚೋದೇ ಡಾಕ್ಟರ್ ಮುಖ್ಯ ಕೆಲಸ. ಆ ರೋಗ ಯಾವ್ದದ ಗೊತ್ತಾಗ ಮುಂದೆ ಏನು ಔಷಧ ಅಂತ ನೀವು ಹೇಳ್ತೀರ ಡಯಾಗ್ನೋಸ್. ಅದನ್ನ ಏನು ಮಾಡಬೇಕು? ಪತ್ತ ಹಚ್ಚು. ಹಂಗೆ ಸಾಂಖ್ಯ ಬಾಬಾ ಈಗ ನಿರೀಶ್ವರ ಸಾಂಖ್ಯ ನಿರೀಶ್ವರ ಈಗ ಹೇಳ್ತಾರ ಚೇತನ ಚೇತನಂ ತತ್ವ ವಯಮೇವ ನಿರೀಶ್ವರಾಃ ನಿರೀಶ್ವರಾಃ ಅಂದ್ರೆ ಈಶ್ವರನ ಒಪ್ಪದೇ ಇದ್ದಂತಹ ಸಾಂಖ್ಯರು ಚೇತನಂ ಅಚೇತನಂ. ಜಗತ್ತಿನ ಯಾವ ತತ್ವಗಳು? ಚೇತನ ಅಚೇತನ. ಸ್ವಯಮೇವ ತತ್ವ ಆಹು ಹೇಳಿ. ಚೇತನಂ ಅಚೇತನಂ ಚೇತಿ ಮನುಷ್ಯ ಸಿದ್ಧಾಂತದ ಪ್ರಮಾಣಕ್ಕೆ ತತ್ವದೈತಿ ಈಶ್ವರಂ ಈಶ್ವರಂ ಅನಪ್ರಗಮ್ಯ ಜೀವಜಲಾತ್ಮಕಂ ತತ್ವದ್ವಯಮೇವಾಹುಯಿತ್ಯರ್ಥಃ. ಅವರು ಪರಮಾತ್ಮನ ಒಪ್ಪಲಾರ್ದೇನೆ ಬರೀ ಜೀವ ಜಡಾತ್ಮಕ ಪ್ರಪಂಚವನ್ನ ಮಾತ್ರ ಒಪ್ತಾರ. ಮುಂದ ತತ್ ಪಂಚ ಪಂಚತ್ವ ವಿಭಾಗಸ್ಥಂ ಅಚೇತನಂ ಅನ್ನು ಪಂಚ ಪಂಚತ್ವ ವಿಭಾಗಸ್ಥಂ ಅಚೇತನಂ ಏನು ತತ್ ಅಲ್ಲಿ ಅದು ಆ ಎರಡು ವಿಭಾಗದ ಪಂಚ ಪಂಚತ್ವ ವಿಭಾಗಸ್ಥಂ ಅಚೇತನ. ಅದರ ಒಳಗೆ ಚೇತನ ಬಿಟ್ಬಿಟ್ಟು ಅಚೇತನ ಏನಾಗಿದೆ? 25 ಭಾಗದಿಂದ ಕೊಡಿ. ಮತ್ತೊಂದೇನು? ಚೇತನ. ಚೇತನ ಪಂಚ ಅದು ಚೇತನಂ ಪಂಚತೆ ಪಂಚ 5 25 ಚೇತನ ಅಚೇತನ ಚೇತನ ಅಚೇತನ ಅಂತ ಎರಡು ತತ್ವಗಳು ಗೊತ್ತಾಗ್ತಲ್ಲ. ಆ ಅಚೇತನ ಎಷ್ಟದ? 25. ಪಂಚವಿಂಶತಿ ಪ್ರಭೇದ ಮಾಹುಮಿತ್ಯತೋ ನ ವಿರೋಧ. ಅಲ್ಲ ಅಚೇತನ ಪದ ಜಗತ್ತಿನ ಕೋಟಿ ಕೋಟಿ 25 ಅಂತ ಹಾಕಿದ್ರು. ಅನೇಕ ನೋಡಿ ಹೋಗ್ಲಿಕ್ಕೆ ಹೋದ್ರೆ ಎಷ್ಟು ಅಸಂಖ್ಯವಾದಂತಹ ವಸ್ತು ಕಾಣಿಸ್ತಾವ ಚೇತನ ವಸ್ತು. ಇದು 25 ಅಂತ ಹೆಂಗಂದ್ರು? ತಿಗರ ಏನು ಪ್ರತ್ಯಕ್ಷಾದಿ ಪ್ರಮಾಣ ಈ ಉಪಲಭ್ಯಮಾನ ಕಥಮೇವ ಮಾಹು ಅಚೇತನಂ ಅಸಂಖ್ಯಾತಂ. ಅಚೇತನ ವಸ್ತು ಎಷ್ಟೋ ಜಗತ್ತಾಗಿ ಸಂಖ್ಯಾನೇ ಇಲ್ಲ. ತದ ಅಸಂಗ್ರಹ ಉಭಯ ಪದಾರ್ಥ ಉಪಾಧಿ ಕ್ರೋಢೀಕಾರೇ ಪಂಚವಿಂಶತಿ ಪ್ರಭೇದ ವದಂತಿ.
ಅವಾಂತರ ಭೇದ ಕರೆಕ್ಟ್. ಮುಖ್ಯವಾಗಿ 25 ಆ 20 ಮಣ್ಣಂತ ಪೃಥ್ವಿ ಅನೇಕ, ಪೃಥ್ವಿ ಒಳಗೂ ಅನೇಕ ಥರದ್ದು, ಜಲದೊಳಗೆ ಅನೇಕ ಥರ, ಭಿನ್ನ ಭಿನ್ನ ಅವ ಸಂಖ್ಯಾತ. ಅದರ ಟೋಟಲ್ ನಾವು ವಿಭಾಗ ಮಾಡಿದಾಗ 25 ಯಾವ 25 ಯಾವ ಅಂತ ಕೇಳಿದ್ರೆ 25 ಮೂಲ ಪ್ರಕೃತಿ ಫಸ್ಟ್. ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಪೃಥ್ವಿ, ಅಪ, ತೇಜ, ವಾಯು, ಆಕಾಶ, ಶಬ್ದ, ಸ್ಪರ್ಶ, ರೂಪ, ಗಂಧ, ತನ್ಮಾತ್ರ. ಪಂಚ ಜ್ಞಾನೇಂದ್ರಿಯಗಳು, ಧ್ಯಾನ, ರಸನ, ಚಕ್ಷು, ಪ್ರಕಾಶ, ಶ್ರೋತ್ರ, ಮನಸ್ಸು, ದಾರ. ಪಂಚ ಕರ್ಮೇಂದ್ರಿಯಗಳು, ಜಲ, ಪ್ರಾಣಿ, ಪಾದ, ಉಪಸ್ಥ, 20. ಆಮೇಲೆ ಮಹತ್ತತ್ವ, ಅಹಂಕಾರ ತತ್ವ, ಆಮೇಲೆ ಪ್ರಕೃತಿ ಅವ್ಯಕ್ತ, ಅವ್ಯಕ್ತ, ಮಹತ್ವ, ಅಹಂಕಾರ, ಬುದ್ಧಿ, ಇವೆಲ್ಲ ಕೂಡಿ 25. ಮನಸ್ಸು ಕಾರ್ಯ ಇಲ್ಲ 25. ಮೂಲ ಪ್ರಕೃತಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ, ಮನಸ್ಸು, ಬುದ್ಧಿ, 5 ಅವ್ಯಕ್ತ, ಅಹಂಕಾರತ್ವ, ಅವ್ಯಕ್ತ, 25. ಮನಸ್ಸು, ಬುದ್ಧಿ, ಅದೇ ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಕೂಡಿ 10. ಪಂಚ ತನ್ಮಾತ್ರ, ಪಂಚಭೂತ 20. ಆಮೇಲೆ ಮನಸ್ಸು, ಬುದ್ಧಿ 22. ಅಹಂಕಾರ, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ಎಲ್ಲ ಕೂಡಿ 25. ಅದೇ ಹೇಳಬೇಕು. ಪಂಚತ್ವ ವಿಭಾಗಸ್ಥಂ ಅಚೇತನಂ. 25 ವಿಭಾಗದಲ್ಲಿ ಇರುತ್ತದೆ ಅಚೇತನವು. ಯದ್ಯಪಿ ಇವುಗಳಲ್ಲಿ ಬೇರೆ ಬೇರೆ ಅವ, ಅದನ್ನ ಒಳಗಿಂದ ಮುಖ್ಯವಾಗಿ ಭಿನ್ನಂ ಅನ್ಯಂ ಭೇದೋಚಿತ. ಇನ್ನೊಂದದ ಚೇತನ ಅಚೇತನಗಳ ಭಿನ್ನ. ಚೇತತ್ವ ಅಸಂಖ್ಯಾತಂ ಭಿನ್ನಂ ಅನ್ಯದ್ ಭೇದೋಚಿತಂ. ಚೇತನವು ಭಿನ್ನ, ಚೇತನ ಮತ್ತು ಪ್ರಕೃತಿ ಎರಡು ಭಿನ್ನ. ಚೇತನದಿಂದ ಭಿನ್ನವಾಗಿರ್ತಕ್ಕಂಥ ಏನು ಅಚೇತನದ, ಚೇತನದಲ್ಲಿ ಅನೇಕ ಅಸಂಖ್ಯಾತ. ಅವನು ನಮ್ಮ ಮೊದಲು ಸಿದ್ಧಾಂತಗೆ ಹೇಳ್ತಾರೆ, ಭಿನ್ನ ಜೀವಗಣ ಅಂತಾರೆ. ಎಲ್ಲ ಜೀವರಾಶಿಗಳೆಲ್ಲರೂ ಭಿನ್ನ. ಭಿನ್ನ. ಅನ್ಯತ ಅಚೇತನವು ಅಭಿನ್ನ. ಅಚೇತನದಲ್ಲಿ ಭೇದ ಇಲ್ಲ. ಅಂದ್ರೆ ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಒಂದೇ ಎಲ್ಲ ಪ್ರಕೃತಿ. ಆಗ ನಾವು ಹೇಳ್ತಾನೆ, ಅಲ್ಲಿಯೂ ಕೂಡ ಪರಸ್ಪರ ಭೇದಶ್ಚ ಕಾರ್ಯಾಣಂ ಆಲಯಂ ಭವೇತ್. ಇವು ಭಿನ್ನವೇ, ಚೇತನ ವಸ್ತುಗಳು ಭಿನ್ನವೇ ಬಹಳ, ಆದ್ರೆ ಆಲಯಂ ಭವೇತ್. ಹೊಳೆಯ ತನಕ ಭಿನ್ನ, ಹಳೆಯದಾಗ ಎಲ್ಲ ಹೊಳೆಯ ಅನ್ನ ಒಂದೇ. ಚೇತನ ಅಚೇತನ ಎರಡೂ ಒಂದ. ಏನಿಲ್ಲ, ಚೇತನರು ಪ್ರಳಯ ಕಾಲದವರೆಗೂ ಭಿನ್ನ ಇರ್ತಾರೆ. ಅಚೇತನ ಎಲ್ಲ ಒಂದ. ಅಚೇತನ ಪ್ರಳಯ ಕಾಲದ ತನಕ ಭಿನ್ನ, ಮುಂದ ಪ್ರಕೃತಿ ಆಯ್ತು. ಪ್ರಳಯ ಆದ ಮೇಲೆ ಒಂದೇ. ಹಿಂಗ ಅಚೇತನ ಅಚೇತನಶ್ಚ ಕರ್ತೃತ್ವಂ ಸ್ವಾತಂತ್ರ್ಯ ನಿಗದಿತೆ ಅಂತ ಹೇಳ್ತಾರೆ. ಆಯ್ತಾ? ಭಿನ್ನಂ ಅನ್ಯತ್ ಭೇದೋಚಿತಂ ಸಂಖ್ಯಾತಂ. ಹೇಳಿಲ್ಲ ತತ್ಪಂಚ ಚೇತನಂ ಭಿನ್ನಂ. ಚೇತನರು ಪರಸ್ಪರ ಭಿನ್ನಿದ್ದಾರೆ. ಕರ್ತನಕ ಭಿನ್ನರೇ ಅವರು ಚೇತನ. ಪ್ರಳಯ ಕಾಲ ಆದ್ಮೇಲೆ ಅದು ಅಚೇತನಕ್ಕೆ ಭೇದಿಲ್ಲ. ಅಚೇತನ ಭೇದಿಲ್ಲ ಅಂದ್ರೆ ಅಚೇತನ ಸ್ವಾತಂತ್ರ್ಯ ನಿಗದ್ಯತೆ. ಅದು ಪ್ರಳಯ ಕಾಲ ಬರೋ ತನಕ ಭಿನ್ನ, ಪ್ರಳಯ ಕಾಲ ಆದ್ಮೇಲೆ ಅಭಿನ್ನ. ಈ ಅಚೇತನಕ್ಕೆ ಕರ್ತೃತ್ವ ಸ್ವಾತಂತ್ರ್ಯ ನಿಗದ್ಯತೆ. ಸ್ವಾತಂತ್ರ್ಯನ ಕರ್ತೃತ್ವ ಹೇಳ್ತಾರೆ. ಚೇತನಕ್ಕೆ ಸ್ವಾತಂತ್ರ್ಯ ಪರಸ್ಪರ ವಿಭೇದಶ್ಚ ಕಾರ್ಯಾಣಾಂ ಆಲಯಂ ಭವೇತ್.
ಪರಸ್ಪರ ವಿಭೇದ ಕಾರ್ಯಾಣ ಇವೇ ಕಾರ್ಯಗಳು. ಪೃಥ್ವಿಯ ಪಾತೆ ಜಾವಾಯ ಆಕಾಶ ಅಂತ ಹೋಗ್ತವೆ. ಇದೆಲ್ಲ ಆಲಯಂ ಭವೆ. ಆಲಯ ಅಂದ್ರೆ ಪ್ರಳಯ ವಿದ್ಯಾಲಯ ಅಲ್ಲ. ಆಲಯ ಪ್ರಳಯ ಬಂದು ಪ್ರಳಯ ಕಾಲದ ತನಕ ಎಲ್ಲ ಇವು ಪರಸ್ಪರ ಭೇದಗೊಳ್ಳದ್ದೇ. ಪ್ರಳಯ ಕಾಲ ಆದ್ಮೇಲೆ ಬಂದಿ ಹೀಗೆ ವಾದ. ಏ ಬಾರೋ ವಾದರಾಜ बर्तन ए फोन दा बर्तन फोन दा ಮತಭೇದಂ ಮಾಹ. ಅವರಲ್ಲಿಯೂ ಮತಭೇದ ಅದ. ಈ ಪರಸ್ಪರ ಹಾ ಅನ್ಬೇಕು ಪರಸ್ಪರ ಅನ್ನಬೇಕು. ಕರೆಕ್ಟ್. ಅಚೇತನಸ್ಯ ಕರ್ತೃತ್ವಂ ಅಚೇತನಸ್ಯ ಕರ್ತೃತ್ವಂ ಸ್ವಾತಂತ್ರ್ಯೇಣ ನಿಗದ್ಯತೆ. ಸ್ವಾತಂತ್ರ್ಯೇಣ ನಿಗದ್ಯತೆ. ಪರಸ್ಪರ ವಿಭೇದಶ್ಚ ಪರಸ್ಪರ ವಿಭೇದಶ್ಚ ಕಾರ್ಯಾಣಾಂ ಆಲಯಂ ಭವೇತ್. ಕಾರ್ಯಾಣಾಂ ಆಲಯಂ ಭವೇತ್. ಅಚೇತನಸ್ಯ ಕರ್ತೃತ್ವಂ ಸ್ವಾತಂತ್ರ್ಯೇಣ ನಿಗದ್ಯತೆ. ಪರಸ್ಪರ ವಿಭೇದಶ್ಚ ಕಾರ್ಯಾಣಾಂ ಆಲಯಂ ಭವೇತ್. ಪರಸ್ಪರ ಕರ್ತೃತ್ವ ಕಾರ್ಯಗಳು ಆಲಯಂ ಇದ್ರೊಳಗೂ ಭಿನ್ನಾಭಿಪ್ರಾಯ. ಎಲ್ಲರೂ ಮಾತ್ರ ಇಲ್ಲಿ ನೀವು ಅಚೇತನದಾಗ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಹೆಂಗೆ ಹೇಳ್ತೀವಿ? ಯಾಕೆ?